ತತಃ ಸಾಗರವೇಲಾಯ ದರ್ಭಾನಾಸ್ತೀರ್ಯ ರಾಘವಃ ಅಂಜಲಿಂ ಪ್ರಾಂಗುಖಃ ಕೃತ್ವಾ ಪ್ರತಿಶಿಷ್ಯೆ ಮಹೋದಧಿಂ ಶಯನೆ ಚೋತ್ತಮಾಂಗೇನ ಸೀತಾಯಾಃ ಶೋಭಿತಂ ಪುರಾ ತಕ್ಷಕಸ್ಯೇವ ಸಂಭೋಗಂ ಗಂಗಾಜಲ ನಿಷೇವಿತಂ ತಸ್ಯ ರಾಮಸ್ಯ ಸುಪ್ತಸ್ಯ ಕುಶಾಸ್ತೀರ್ಣೆ ಮಹೀತಲೆ ನಿಯಮಾತ್ ಅಪ್ರಮತ್ತಸ್ಯ ನಿಯಮಾದಪ್ರಮತ್ತಸ್ಯ ನಿಶಾಸ್ತಿ ಸ್ತ್ರೋತಿ ಚಕ್ರಮುಹೋ ಸತ್ರಿರಾತ್ರೋಷಿತಸ್ತತ್ರ ನ ಯಜ್ಞೋ ಧರ್ಮವತ್ಸಲಃ ಉಪಾಸತ ತದಾ ರಾಮಃ ಸಾಗರಂ ಸರಿತಾಂ ಪತಿಂ ನ ಚ ದರ್ಶಯತೆ ಮಂದಃ ತದಾ ರಾಮಸ್ಯ ಸಾಗರಃ ಪ್ರಜತೇನಾಪಿ ರಾಮೇಣ ಯಥಾರ್ಹಂ ಅಭಿಪೂಜಿತಃ. ಸದ್ಗುರುಭ್ಯೋ ನಮಃ. ಶ್ರೀರಾಮಚಂದ್ರಾಯ ಪರಬ್ರಹ್ಮಣೇ ನಮಃ. ರಾಮಾಯಣದಲ್ಲಿ ಸೇತುಬಂಧ ಅನ್ನುವಂತಹ ಪ್ರಸಂಗವನ್ನು, ಸೇತುವೆಯನ್ನು ಕಟ್ಟುವಂತಹದ್ದು, ಈ ಪ್ರಸಂಗವನ್ನು ನನ್ನ ಒಂದು ಕೈಂಕರ್ಯಕ್ಕಾಗಿ ಸೂಚನೆ ಮಾಡಿದ್ದಾರೆ. ಯಥಾಮತಿಯಾಗಿ ನನಗೆ ನಮ್ಮ ಗುರುಗಳಾಗಲಿ ದೊಡ್ಡವರು ಏನು ಉಪದೇಶ ಮಾಡಿದ್ದಾರೆ ಅಥವಾ ಏನು ಹೇಳಿಕೊಟ್ಟಿದ್ದಾರೋ ಅದಕ್ಕೆ ತಕ್ಕಂತೆ 4 ತೊದಲು ನುಡಿಗಳನ್ನು ಹೇಳ್ತೀನಿ ನಿಮ್ಮ ಮುಂದೆ. ನಿಜವಾಗಿ ಹೇಳಬೇಕಾದ್ರೆ ಕುಮಾರಸ್ವಾಮಿಗಳಂಥವ್ರು ಈ ವಾಚನ ಮಾಡ್ತಾ ಇದ್ದರೆ ಅದಕ್ಕೆ ಮತ್ತೆ ಅರ್ಥ ಬೇಕಾಗಿಲ್ಲ. ಅವ್ರು ಹೇಳುವಾಗಲೇ ಅಷ್ಟು ಚೆನ್ನಾಗಿ ಬಿಡಿಸಿ ಹೇಳೋದಾದ್ರಿಂದ ಅರ್ಥ ಹಾಗೆ ಗೊತ್ತಾಗತ್ತೆ. ಭಾಳ ಅದ್ಭುತವಾಗೇ ವಾಚನ ಮಾಡುವಂಥ ಒಂದು ಕಲೆ, ಭಾಳ ಅನುಭವ ಇರುವಂಥವಂಥವ್ರು. ಕಥೆ ಹಿಂದೆ ಕೇಶವಾವಧಾನಿಗಳು ಹೇಳಿದರು. ನಮ್ಮ ಅಣ್ಣ ವಿಭೀಷಣನ ಶರಣಾಗತಿ, ಅಭಯಂ ಸರ್ವಭೂತೇಭ್ಯ ಅಂತ ಭಗವಂತ ಶ್ರೀರಾಮಚಂದ್ರ ಅಭಯವನ್ನು ಕೊಟ್ಟುಬಿಟ್ಟ ವಿಭೀಷಣನಿಗೆ. ಈ ಅಭಯವನ್ನು ಕೊಟ್ಟಾದ ಮೇಲೆ ಅಭಯ ಅನ್ನೋ ಶಬ್ದಕ್ಕೆ ಮುಖ್ಯವಾಗಿ ಅವ್ರು ಹೇಳಿದರು, ರಾಮ ನಿನಗೇ ನಿನ್ನವನೇ ಆಗಿದ್ದೀನಿ ಅಂತ ವಿಭೀಷಣ ಹೇಳಿದ ಮೇಲೆ ಮತ್ತೆ ರಾಮನಿಗೆ ಮತ್ತೆ ವಿಭೀಷಣ ಬೇರೆಯಾಗಿಲ್ಲ, ರಾಮನಿಗೆ ತನ್ನವನೇ ಆಗಿಬಿಟ್ಟ ವಿಭೀಷಣ. ಅಭಯ ಶಬ್ದಕ್ಕೆ ಭಯ ಎಲ್ಲಿರಲ್ಲ ಅಂದರೆ, ಪ್ರಪಂಚದಲ್ಲಿ ಯಾರಿಗೆ ಇವರು ಎಲ್ಲ ತಮ್ಮವರು ಅಂತ ಅಂದ್ಕೊಳ್ತಾರೆ, ತಮ್ಮವರು ಇವರೆಲ್ಲ ನಮ್ಮವರು ಅಂದ್ಕೊಂಡ್ರೆ ಅಲ್ಲಿ ಭಯ ಇರೋದಿಲ್ಲ. ಅಂದರೆ ಎಲ್ಲಿ ಪ್ರೇಮವಿರುತ್ತೋ, ಎಲ್ಲಿ ತಮ್ಮತನ ಅಂಟುಕೊಂಡಿರುತ್ತೋ, ಸೇರಿಕೊಂಡಿರುತ್ತೋ ಅಲ್ಲಿ ಭಯ ಇರೋದಿಲ್ಲ. ಎಲ್ಲಿ ಭೇದ ಬುದ್ಧಿ ಇರುತ್ತೋ ಅಲ್ಲಿ ಭಯ ಬರುತ್ತೆ. ದ್ವಿತೀಯಾದ್ವಯಿ ಭಯಂ ಭವತಿ ಅಂತ ವೇದಾಂತದಲ್ಲೂ ಕೂಡ ಹೇಳ್ತಾರೆ. ಭೇದ ಬುದ್ಧಿಯನ್ನೇ ಅಳಿಸಿ ಹಾಕಿಬಿಟ್ಟ. ಹೀಗೆ ಭಗವಂತ ಅಭಯವನ್ನು ಕೊಟ್ಟುಬಿಟ್ಟ. ಇದಾದ ಮೇಲೆ ವಿಭೀಷಣನ ಅಭಿಷೇಕವೂ ಆಯಿತು. ಇದಾದ ನಂತರ ಈಗ ಸಮುದ್ರವನ್ನು ದಾಟಬೇಕಾಗಿದೆ. ಲಂಕಾಪಟ್ಟಣದಲ್ಲಿ ಸೀತೆಯನ್ನು ಹಿಡಿದಿಟ್ಕೊಂಡಿದ್ದಾನೆ ರಾವಣ, ದುಷ್ಟನಾದಂತಹ ರಾವಣ. ಸಮುದ್ರವನ್ನು ದಾಟಿ ಹೋಗಿ ಸೀತೆಯನ್ನು ಯುದ್ಧ ಮಾಡಿ ರಾವಣನ ಬಗ್ಗ ಬಡಿದು ಕರ್ಕೊಂಬರಬೇಕು. ಈಗ ಸಮುದ್ರ ದಾಟೋದು ಹೇಗೆ ದಾಟಬೇಕು, ಏನು ಮಾಡಬೇಕು ಅಂಥೇಳಿ ಯೋಚನೆ ಮಾಡ್ತಾರೆ. ಇಲ್ಲಿ ಬಹಳ ವಿಶೇಷವಾದಂತಹ ಕೆಲವು ವಿಚಾರಗಳಾಗತ್ತೆ. ಅನೇಕ ಜನ ಹಿಂದೂ ಒಂದು ಸರಿ ಹೇಳಿದಾಗ ಸಮುದ್ರವನ್ನು ದಾಟುವಾಗ ನೌಕೆ ಮಾಡಿಬಿಡೋಣವಾ ಅಥವಾ ಈಜ್ಕೊಂಡು ಹೋಗ್ಬಿಡೋಣವಾ ಅನ್ನುವಂಥ ಮಾತು ಭಾಳ ಹಿಂದೂ ಒಂದು ಸರಿ ಬಂದಿತ್ತು ರಾಮಾಯಣದಲ್ಲಿ. ಏನು ಮಾಡೋಣ, ಹೇಗೆ ದಾಟಬೇಕು, ಈಗ ಅದನ್ನು ಯೋಚನೆ ಮಾಡಬೇಕಲ್ಲ ಅಂತಂದರೆ, ಆ ಸಂದರ್ಭದಲ್ಲಿ ವಿಭೀಷಣ ಹೇಳ್ತಾನೆ, ನೋಡಿ
ಸಮುದ್ರವನ್ನು ಈ ಸಗರ್ನ ವಂಶದವರಾದಂಥ ಇವರೇ ಮಾಡಿಸಿರುವಂಥದ್ದು. ಹಾಗಾದ್ದರಿಂದ ಅಲ್ಲಿ ಯಾವತ್ತೂ ಕೂಡ ನಮ್ಮವರು ಅಂತ ಆದ ಮೇಲೆ ಮೊದಲು ಸಾಮದಿಂದ ನಮ್ಮ ಜನರ ಹತ್ರ ಅವರ ಪ್ರಕೃತಿಯ ಒಂದು ಸ್ವರೂಪವನ್ನು, ಸಮುದ್ರವನ್ನು ದೇವತೆ ಅಂತ ಭಾವನೆ ಮಾಡಿ ಅಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ವಿಭೀಷಣ ಅಭಿಪ್ರಾಯವನ್ನು ಕೊಟ್ಟ. ಒಪ್ಕೊಂಡ್ಬಿಟ್ರು. ಅದನ್ನು ಕೇಳ್ತಾನೆ ರಾಮಚಂದ್ರ. ಲಕ್ಷ್ಮಣ ಸುಗ್ರೀವ ಬರುತ್ತೋ ನಿಮ್ಮ ಮತ ಏನು? ವಿಭೀಷಣ ಹೇಳ್ತಾ ಇದ್ದಾನಪ್ಪ, ರಾಮಚಂದ್ರ ಯಾವಾಗಲೂ ಕೂಡ ಯಾವುದೇ ಒಂದು ಮತವನ್ನು ಹೇಳಿದರೆ ಅದನ್ನು 4 ಜನರ ಜೊತೆ ಸಮಾಲೋಚನೆ ಮಾಡಿ ಅವರ ಅಭಿಪ್ರಾಯವನ್ನು ತಿಳ್ಕೊಂಡು ನಂತರ ಮಾಡುವಂಥದ್ದು. ಹಾಗಾದ್ರಿಂದ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ರಾಮಚಂದ್ರ, ನಿನಗೆ ಎಲ್ಲವೂ ಗೊತ್ತಿರುವಂಥದ್ದು, ನಿನಗೆಲ್ಲವನ್ನೂ ತಿಳ್ಕೊಂಡಿರೋನು, ನಿನಗೆಲ್ಲ ಗೊತ್ತಾಗತ್ತೆ. ವಿಭೀಷಣ ಹೇಳಿದ ಸರಿಯಾಗಿದೆ. ಹೀಗೆ ಸಮುದ್ರ ರಾಜ ನಿಮ್ಮ ಒಂದು ಕುಲಕ್ಕೆ ಸಂಬಂಧಪಟ್ಟವರು, ನಿಮ್ಮವರೇ ಆದ್ದರಿಂದ ನಮ್ಮವ್ರ ಹತ್ರ ನಾವು ಒಂದು ಉಪಾಯವನ್ನು, ಒಂದು ಸಹಕಾರವನ್ನು ಕೇಳಬೇಕಾದ್ರೆ ಏನು ಮಾಡಬೇಕು? ನಮ್ಮವರು ಮಾಡ್ಕೊಂಡು ಅವ್ರನ್ನ ಪ್ರೀತಿಯಿಂದ ಕೇಳಬೇಕು. ಇದಕ್ಕೊಂದು ಕಥೆ ಹೇಳಬೇಕಾದ್ರೆ ಹಿಂದೆ ಹೇಳ್ತಾ ಇದ್ರಂತೆ, ಯಾರೋ ಒಬ್ಬರು ಪಾಪ ಮುದುಕರು ಸೊಸೈಟೀಲಿ ಅಕ್ಕಿನೋ ಅವಾಗ ಕೊಡ್ತಾಯಿದ್ರು, ಅಕ್ಕಿ ಸಕ್ಕರೆ ಎಲ್ಲ ಕೊಡ್ತಾಯಿದ್ರಲ್ಲ, ಅಕ್ಕಿ ತೊಗೊಂಡೋಗಿ ಹೋಗ್ಬೇಕು ತಗೊಂಡ್ಕೊಳ್ಳೋಕ್ಕೆ. ಅಲ್ಲಿ ಕೊಡ್ತಾ ಇದ್ದವನು ಒಳಗಿದ್ದ. ತುಂಬ ದೊಡ್ಡ ಸಾಲು, ಲೈನ್ ತುಂಬ ದೊಡ್ಡದಾಗಿದೆ. ಮುದುಕರು ಹೆಚ್ಚಿಗೆ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ. ಏನು ಮಾಡೋಣ ಹೀಗಾಗಾದರೆ? ಅವ್ನು ಕೊಡ್ತಾನೋ ಇಲ್ವೋ, ಕೇಳಿದಷ್ಟು ಕೊಡ್ತಾನೋ ಇಲ್ವೋ ಗೊತ್ತಿಲ್ಲ. ಹೇಗೆ ಅವನ ಹತ್ರ ತಗೊಳ್ಳೋದು? ಒಳಗೆ ಹೋದ್ರಂತೆ. ಒಳಗೆ ಹೋಗ್ಬಿಟ್ಟು ಮೊದಲು ಹೋಗೋಕ್ಕಿಂತ ಮುಂಚೆ ಅಲ್ಲಿರೋ ಹತ್ರ ಏನು ಹೆಸರು ಅವನದು? ಅಲ್ಲಿದಾನಲ್ಲ, ಗುಡ್ಡಪ್ಪನೋ ಏನೋ. ಓಹೋ, ಗುಡ್ಡಪ್ಪನಾ? ಹೌದಾ, ಏನು ಮಾಡ್ತಾ ಇದ್ದಾನೆ? ಕೃಷಿ ಕೆಲಸ ಮಾಡ್ತಾನೆ. ಅವಳು, ಓಹೋ ಗುಡ್ಡಪ್ಪ ಹೇಗಿದೆಯಾ? ಭಾಳ ಚೆನ್ನಾಗಿದೆಯಾ ನೀನು? ಅಯ್ಯೋ ಎಷ್ಟು ದಿವಸ ಆಯಿತು ನೋಡಿ ನಿಮ್ಮನ್ನ ಅಂಥೇಳಿ ಮಾತಾಡಿಸಿದ್ರಂತೆ. ಮಾತಾಡಿಸಿ ಅಯ್ಯೋ ಹೇಳ್ತಾ ಇದ್ರು, ನೀವು ಕೃಷಿ ಮಾಡೋದು ಹೇಗಿರುತ್ತೆ, ನೀವು ತೋಟ ಎಲ್ಲ ಎಷ್ಟು ಚೊಕ್ಕಟವಾಗಿ ಇಟ್ಕೊಂಡಿರ್ತೀರಿ, ಎಷ್ಟು ಚೆನ್ನಾಗಿ ಮಾಡ್ತೀರಿ, ಹೀಗೆಲ್ಲ ಹೇಳ್ತಾ ಇದ್ರು. ಅಯ್ಯೋ ಭಾಳ ವರ್ಣನೆ ಮಾಡ್ತಾಯಿದ್ರು ಅಂತ ಹೀಗೆ ಹೇಳಿಬಿಟ್ಟು ಒಳಗೆ ಹೋಗಿ ಮೇಲೆ ಅದೇ ಒಂದು 4 kg ಅಕ್ಕಿ ಬೇಕಿತ್ತು, 3 kg ಸಕ್ಕರೆ ಬೇಕಿತ್ತು. ಅವರು ಓಹೋ ಹಾಗಾದರೆ ಭಾಳ ನಮ್ಮವರು ಅತ್ಯಂತ ಆತ್ಮೀಯರು ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟ. ಅಂದರೆ ಒಂದು ಸಾಮಾನ್ಯವಾದ ಕೆಲಸವನ್ನು, ಉಪಾಯವನ್ನು ಮಾಡಿದರೆ ಅವರನ್ನು ತಮ್ಮವರು ಮಾಡಿಕೊಂಡ್ರೆ ಅಲ್ಲವ್ರು ನಾಟಕಕ್ಕೆ ಮಾಡಿರ್ಬೋದು. ಆದರೆ ನಿಜವಾಗಿ ನಮ್ಮ ಮನಸ್ಸಲ್ಲಿ ಅವ್ರು ನಮ್ಮವರು, ನಮ್ಮತನ ಇದೆ ಅಂತ ಮಾಡಿಕೊಂಡ್ರೆ ಖಂಡಿತ ಅಲ್ಲಿ ಉಪಾಯ ಸಿಗತ್ತೆ, ನಿಮಗೆ ಸಹಾಯ ಆಗತ್ತೆ ಅನ್ನೋದನ್ನು ವಿಭೀಷಣನ ಮಾತಿನಲ್ಲಿ ವಿಭೀಷಣ ತೋರಿಸ್ತಾ ಇದ್ದಾನೆ. ಅದನ್ನು ಒಪ್ಕೊಂಡ ರಾಮಚಂದ್ರನಿಗೂ ಗೊತ್ತಾಯಿತು, ಒಪ್ಕೊಂಡ ಭಗವಂತ. ಒಪ್ಕೊಂಡಾದ್ಮೇಲೆ ಈಗೇನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡುವಾಗ ಈಗ ರಾಮಚಂದ್ರ ಆ ಸಮುದ್ರದ ತೀರದಲ್ಲಿ ಪೂರ್ವ ದಿಕ್ಕಿಗೆ ನಮಸ್ಕಾರ ಮಾಡಿ ಅಂಜಲಿಂ ಪಾರ್ಮುಖ ಕೃತ್ವ ಪ್ರತಿಶಿಷ್ಯೆ ಮಹೋದಧಿಂ, ಸಮುದ್ರಕ್ಕೆ ಅಭಿಮುಖವಾಗಿ ಮಲ್ಕೊಂಡಿದ್ದಾನೆ. ಪ್ರಾರ್ಥನೆ ಮಾಡ್ತಾ ನಮಸ್ಕಾರ, ಮಲ್ಕೊಳ್ಳೋದು ಅಂದರೆ ನಮಸ್ಕಾರ ಮಾಡ್ತಾ ದೀರ್ಘದಂಡವಾಗಿ ಮಲ್ಕೊಂಡಿದ್ದಾನೆ. ಹಾಗೆ ಮಲ್ಕೊಂಡಿರುವಂತಹ ಶ್ರೀರಾಮಚಂದ್ರನ ನೋಡಿ ವಾಲ್ಮೀಕಿಗಳು ಹೇಳ್ತಾ ಇದ್ದಾರೆ, ಆ ಶ್ರೀರಾಮಚಂದ್ರ ಮಲ್ಕೊಂಡಿದ್ದಾನಲ್ಲ, ಹೇಗೆ ಮಲ್ಕೊಂಡಿದ್ದಾನೆ, ಯಾವುದ್ರ ಮೇಲೆ ಮಲ್ಕೊಂಡಿದ್ದಾನೆ? ಶಯನೆ ಚೋತ್ತಮಾಂಗೇನ ಸೀತಾಯ ಶೋಭಿತಂಪುರ, ಯಾವ ತೋಳಿನಲ್ಲಿ ಸೀತೆಯನ್ನ ಆಶ್ವಾಸನೆ ಮಾಡ್ತಾ ಇದ್ನೋ, ಸೀತೆಗೆ ಶೋಭಿತವಾಗಿತ್ತೋ ಅಂತಹ ತೋಳನ್ನು ಇಟ್ಕೊಂಡು ಮಲಗ್ತಾ ಇದ್ದಾನೆ. ಅಂದರೆ ಅರ್ಥ, ಅರಮನೆಯಲ್ಲಿ ರಾಜನಾಗಿ ಹೇಗಿರಬೇಕಾಗಿದ್ದಂತಹ ಶ್ರೀರಾಮಚಂದ್ರ ಸಮುದ್ರದ ದಂಡೆಯಲ್ಲಿ ಕೂತ್ಕೊಂಡು ನೋಡಿ ಎಂಥ ಪರಿಸ್ಥಿತಿ ಬಂದಿದೆ ಶ್ರೀರಾಮಚಂದ್ರನಿಗೆ. ಸಮುದ್ರ ರಾಜನ ಹತ್ರ ಕೇಳ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಆ ತೋಳದಲ್ಲಿ ಮಲ್ಕೊಂಡಿದ್ದಾನೆ. ಶೋಭಿತಂಪುರ ತಕ್ಷಕಸ್ಯೇವ ಸಂಭೋಗಂ ಗಂಗಾಜಲ ನಿಷೇವಿತಂ, ಗಂಗಾಜಲವನ್ನು ಸುರಿಸ್ಕೊಂಡಿರುವಂಥ ತಕ್ಷಕನ ಒಂದು ಇದರ ಹಾಗಿದೆ, ಶರೀರವಾದಂತೆ ಕಾಣ್ತಾ ಇದೆ, ಅಷ್ಟು ಬಲವಾದಂತಹ ತೋಳು. ಆ ತೋಳಿನ ಮೇಲೆ ನೆಲದ ಮೇಲೆ ಮಲ್ಕೊಂಡಿದ್ದಾನೆ. ಅಲ್ಲಿ ಮುಂದುವರೆದು ಹೇಳ್ತಾರೆ, ಇನ್ನು ಅನೇಕ ಶ್ಲೋಕಗಳಿದೆ. ಹೇಗಿದೆ ಅಂತ ಹೇಳಿದರೆ, ಆ ಶ್ರೀರಾಮಚಂದ್ರನ ತೋಳು ಎಂಥ ತೋಳು, ಆ ಶ್ರೀರಾಮಚಂದ್ರನ ಕೈ ಎಂಥ ಕೈ ಅಂತ ಹೇಳಿದರೆ ಗೋಸಹಸ್ರ ಪ್ರದಾತಾರಂ ಅಂತ ಹೇಳ್ತಾರೆ. ಅದೆಂಥ ಕೈ ಶ್ರೀರಾಮಚಂದ್ರನ ಕೈ.
ಎಷ್ಟು ದಾನ ಮಾಡಿದಂತಹ ಕೈ ಇದು. ಸಾವಿರಾರು ಗೋಗಳನ್ನ ಬ್ರಾಹ್ಮಣರಿಗೆ ಸಜ್ಜದರಿಗೆ ಕೊಟ್ಟಂತಹ ದಾನ ಮಾಡಿದಂತಹ ಕೈ. ಆ ಕೈಯಿನ ಮೇಲೆ ಮಲ್ಕೊಂಡಿದ್ದಾನೆ. ಆಮೇಲೆ ಅಂತಹ ಶ್ರೀರಾಮಚಂದ್ರ ಆ ಒಂದು ಸಮುದ್ರ ದಂಡೆಯಲ್ಲಿ ಮಲ್ಕೊಂಡಿದ್ದಾನೆ. ನಮಸ್ಕಾರ ಮಾಡ್ತಾ ಇದ್ದಾನೆ, ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಹೀಗೆ ಹಾಗೆ ಮಲ್ಕೊಂಡಿದ್ದಾಗ 3 ರಾತ್ರಿ, 1 ದಿವಸ ಅಲ್ಲ 2 ದಿವಸ ಅಲ್ಲ, 3 ರಾತ್ರಿ ಪೂರ್ಣವಾಗಿ ಉಪವಾಸವಿದ್ದು ಯಾವುದೇ ಆಹಾರವಿಲ್ಲದೆ ಹಾಗೆ ಪ್ರಾರ್ಥನೆ ಮಾಡ್ತಾ ಸಮುದ್ರರಾಜನನ್ನ, ಸಮುದ್ರರಾಜ ಏನಾದರೂ ಒಂದು ಉಪಾಯವನ್ನು ಹೇಳು, ಈ ಸಮುದ್ರವನ್ನು ದಾಟೋದಕ್ಕೊಂಥರ ಯಾವುದಾದ್ರೂ ಒಂದು ದಾರಿ ತೋರಿಸು ಅಂಥೇಳಿ ಪ್ರಾರ್ಥನೆ ಮಾಡ್ತಾ, ಪ್ರಕೃತಿಯನ್ನು ನಮ್ಮ ಸಂಸ್ಕೃತಿಯಲ್ಲಿ ಹೇಗೆ ದೇವತೆ ಅಂತ ಭಾವನೆ ಮಾಡಿ ಪ್ರಾರ್ಥನೆ ಮಾಡ್ತೀವೋ ಆ ರೀತಿಯಾಗಿ ಅದನ್ನು ತೋರಿಸ್ತಾ ಇದ್ದಾನೆ ಶ್ರೀರಾಮಚಂದ್ರ ತನ್ನ ಒಂದು ಲೀಲೆಯಲ್ಲಿ. ಪ್ರಕೃತಿಯನ್ನು ನಾವು ಹೇಗಾಯಿತು ಹಾಗೆ ಧೂಳಿಪಟ ಮಾಡಿ ಉಪಯೋಗಿಸೋದಲ್ಲ, ಅದರಿಂದ ಸಹಾಯ ಆಗಬೇಕಾದ್ರೆ, ನಮಗೆ ಅನುಕೂಲ ಆಗಬೇಕಾದ್ರೆ ಅದರ ಪ್ರಾರ್ಥನೆಯನ್ನು ಮಾಡಬೇಕು ಅದರ ಜೊತೆಯಲ್ಲಿ ಅಂತ. ಹಾಗೆ ಪ್ರಾರ್ಥನೆ ಮಾಡ್ತಾ ಮಲ್ಕೊಂಡಿದ್ದ. 3 ರಾತ್ರಿ ಮಲ್ಕೊಂಡಿದ್ದ. ಶ್ರೀರಾಮಚಂದ್ರನಿಗೆ ಮೊದಲಿಗೆ ಏನು ವಿಭೀಷಣ ಹೇಳಿದ್ದು, ಓ ಸಮುದ್ರ ರಾಜ ನಮ್ಮವನೇ, ನಮ್ಮ ಒಂದು ಕುಲದವರಿಗೆ ಉಪಕಾರ ಮಾಡಿದವರು, ನಮ್ಮವರು ಖಂಡಿತ ಉಪಾಯ ಕೊಟ್ಟೆ ಕೊಡ್ತಾರೆ, ಸಹಾಯ ಮಾಡೇ ಮಾಡ್ತಾರೆ ಅನ್ನುವಂತಹ ಒಂದು ಭರವಸೆ ಇತ್ತು. ಆ ಭರವಸೆಯಿಂದ ಪ್ರೀತಿಯೂ ಇತ್ತು, ಪ್ರೇಮವೂ ಇದೆ, ನಮ್ಮವರಾದ್ರಿಂದ ಪ್ರೇಮ ಇದೆ. 3 ರಾತ್ರಿ ಆದರೂ ಕೂಡ ಸಮುದ್ರ ರಾಜ ಮೇಲೆ ಎಲ್ಲೇ ಇಲ್ಲ, ಮಾತಾಡಲಿಲ್ಲ. ಈಗೇನು ಮಾಡೋದಪ್ಪ, ಸಿಟ್ಟು ಬಂದುಬಿಡ್ತು, ಕ್ರೋಧ, ಬಹಳ ಸಿಟ್ಟು ಬಂದ್ಬಿಡ್ತು. ಹೇಳಿದರು, ಸಾಮಾನ್ಯವಾಗಿ ನಮ್ಮ ಸಂಸ್ಕೃತಿಯಲ್ಲಿ ಸಿಟ್ಟು ಮಾಡ್ಕೊಳ್ಳೋದು ಆಗಲ್ಲ, ಸರಿಯಲ್ಲ ಅನಿಸುತ್ತೆ ಅಲ್ವಾ? ಯಾಕೆ ಅಂತ ಹೇಳಿದ್ರೆ ಪ್ರಕೃತಿ ಇರುವಂಥದ್ದು ಸಮುದ್ರ, ಆ ಸಮುದ್ರ ಯಾಕೆ ದಾರಿ ಕೊಡಬೇಕು, ಅದು ಪ್ರಕೃತಿ ಅಂತ ಇರುವಂಥದ್ದು. ಅದ್ರ ಮೇಲೆ ಸಿಟ್ಟು ಮಾಡಿಕೊಂಡ್ರೆ ಹೇಗೆ ನಡೆಯುತ್ತೆ? ಮೊದಲು ಉಪಾಯ ಸಹಾಯ ಆಗಬೇಕು, ಉಪಾಯ ದೊರಕಬೇಕು ಅನ್ನುವಾಗ ಪ್ರೇಮದಿಂದ ನಮ್ಮವರಪ್ಪ, ನಮ್ಮ ಒಂದು ಕುಲದವಂದನೆ ಮಾಡಿರೋರು ನಮ್ಮವರೇ ಆಗಿದ್ದಾರೆ, ಆದ್ದರಿಂದ ಸಹಾಯ ಆಗತ್ತೆ ಅಂತ ಪ್ರೇಮವನ್ನು ತೋರಿಸಿ, ಈಗ ಸಿಟ್ಟು ಮಾಡಿಕೊಂಡ್ರೆ ಇದೇನು ಎಲ್ಲಿಂದ ಸರಿ ಆಯಿತು ಅಂತ ಪ್ರಶ್ನೆ ಮಾಡಿದರೆ ಇಲ್ಲಿಗೆ ಒಂದು ಉತ್ತರ ಬಹಳ ಚೆನ್ನಾಗಿದೆ. ಏನಪ್ಪ ಅಂತ ಹೇಳಿದರೆ, ಅಲ್ಲ ಸಿಟ್ಟು ಎಲ್ಲಿ ಬರುತ್ತೆ, ಸಿಟ್ಟು ಯಾವಾಗ ಮಾಡ್ಕೊಳ್ತಾರೆ, ಸಿಟ್ಟು ಸರಿಯಾದಂತಹ ವಿಷಯದಲ್ಲಿ ಆಗಬೇಕು. ಸಿಟ್ಟು ನಮ್ಮವರಲ್ಲಿ ಮಾಡಿಕೊಂಡ್ರೆ ಅದು ಸಿಟ್ಟಾಗಿ ಉಳಿದಿರೋಲ್ಲ. ಎಲ್ಲಿ ಪ್ರೇಮವಿರುತ್ತೆ, ಪ್ರೀತಿ ಇರುತ್ತೆ, ಅಲ್ಲಿ ಸಿಟ್ಟು ಮಾಡ್ಕೊಳ್ಳೋಕೆ ಅಧಿಕಾರ ಉಂಟು. ತಾಯಿಗೆ ಮಗುವನ್ನು ಮುದ್ದಾಡೋಕ್ಕೂ ಉಂಟು ಅಧಿಕಾರ, ಹಾಗೆ ಒಮ್ಮೊಮ್ಮೆ ತಪ್ಪು ಮಾಡಿದರೆ ಶಿಕ್ಷೆ ಕೊಡೋಕ್ಕೂ ಅಧಿಕಾರ ಉಂಟು. ಎಲ್ಲಿ ಪ್ರೇಮವಿದೆ, ಎಲ್ಲಿ ಪ್ರೀತಿ ಇದೆ, ಅಲ್ಲಿ ಸಿಟ್ಟು ಮಾಡ್ಕೊಳ್ಳೋಕ್ಕೂ ಅಲ್ಲಿ ಅಧಿಕಾರ ಉಂಟು. ಇದು ಇಲ್ಲಿ ರಾಮನ ಒಂದು ಕಥೆಯಲ್ಲಿ ಕಾಣ್ತಾ ಇದೆ. ರಾಮ ಮೊದಲು ಪ್ರೀತಿಯಿಂದ ತಮ್ಮವರು ತಂದ್ಕೊಂಡಾಯ್ತು ಸಮುದ್ರ ರಾಜನನ್ನ. ಈಗ ಕೊಡದೇ ಇದ್ಮೇಲೆ, ನನಗೆ ಉಪಾಯವನ್ನು ಹೇಳ್ಕೊಡ್ತಾ ಇದ್ಮೇಲೆ, ನಾವು ನಮ್ಮವರಾದ್ಮೇಲೆ ನಮಗೆ ಹತ್ರ ಬರ್ತಾ ಇದ್ರೆ, ನಮ್ಮ ಜೊತೆನೇ ಸರಿಯಾಗಿಲ್ಲದೆ ಇದ್ರೆ ಹೇಗಪ್ಪ ಅಂಥೇಳಿ ಸಿಟ್ಟು ಮಾಡಿಕೊಂಡ ಶ್ರೀರಾಮಚಂದ್ರ. ಇದು ಒಂದು ರೀತಿಯಾಗಿ ಹೇಳಬೇಕಾದ್ರೆ ನಿಜವಾಗಿ ಬಹಳ ದೊಡ್ಡ ಕ್ರೋಧ ಅಂತ ಹೇಳಿದ್ರು ಕೂಡ ತಮ್ಮವರ ಮೇಲೆ ಯಾವ ರೀತಿ ಪ್ರೀತಿ ಇದ್ದವರಿಗೆ ಸಿಟ್ಟು ಬರುತ್ತೋ ಆ ರೀತಿ ಸಿಟ್ಟು ಅಂತ ನಾವಿಲ್ಲಿ ವಿಚಾರವನ್ನು ಇಟ್ಕೊಳ್ಬೇಕು. ಹಾಗೆ ಸಿಟ್ಟು ಮಾಡಿಕೊಂಡು ಎದ್ದ. ಇಲ್ಲಿ ಅನೇಕ ವಿಧದ ವಿಚಾರ ಇದೆ. ವಿಚಾರವನ್ನು ಮಾಡ್ತಾ ಒಂದು ಕೆಲಸ ನಡಿಬೇಕಾದ್ರೆ ಸಾಮ, ದಾನ, ಭೇದ, ದಂಡ 4 ಉಪಾಯವನ್ನು ಕೂಡ ಮಾಡ್ತಾರೆ. ಇದು ಎಲ್ಲಿ ಮಾಡಬೇಕು, ನಮಗೆ ಸರಿಯಾದಂತಹ ಒಂದು ಉಪಾಯ ದೊರಕಬೇಕು, ಸರಿಯಾದಂತಹ ಸಹಾಯ ಆಗಬೇಕು. ಆ ಸಾಮ, ದಾನ, ಭೇದ, ದಂಡ ಅನ್ನುವಂಥದ್ದು ಒಳ್ಳೆ ಕೆಲಸ ಆಗುವಾಗ ಆಗಬೇಕು, ಅದಕ್ಕೆ ಹೇಳಿರುವಂಥದ್ದು. ಕೆಲವು ಸಾರಿ ಏನಾಗತ್ತೆ ಅಂದರೆ ದುಷ್ಟವಾದ ಕೆಲಸವನ್ನು ಮಾಡೋಕ್ಕೋಸ್ಕರ ಕೂಡ ಇದನ್ನು ಉಪಯೋಗಿಸೋದು ಉಂಟು, ಅದು ಸರಿಯಾಗಿರೋದಿಲ್ಲ. ಒಳ್ಳೆಯದಾಗಬೇಕು, ಉತ್ತಮವಾದಂತಹ ಒಂದು ಕಾರ್ಯವಾಗಬೇಕು. ಹಾಗಾದರೆ ಸಾಮ, ದಾನ, ಭೇದ, ದಂಡ ಅಂತ 4 ಉಪಯೋಗಿಸ್ತಾರೆ. ಇಲ್ಲಿ ಸಾಮರಿಂದ ಮೊದಲು ಪ್ರೀತಿಯಿಂದ ಪ್ರಾರ್ಥನೆ ಮಾಡ್ದ ಭಗವಂತ ಶ್ರೀರಾಮಚಂದ್ರ. ಅನಂತರ ಪ್ರಾರ್ಥನೆ ಮಾಡಿ ಆ ಸಮುದ್ರ ರಾಜವನ್ನ ಪ್ರಾರ್ಥನೆ ಮಾಡ್ತಾ ಇರುವಾಗ ಸಮುದ್ರ ರಾಜನಿಗೆ ನಮ್ಮವರೇ, ನಮ್ಮ ಕುಲದವರೇ ಸಮುದ್ರವನ್ನು ಮಾಡಿಸಿರೋದಾದ್ರಿಂದ ದಾನದ ಒಂದು ಭಾಗವೂ ಕೂಡ ಬಂತು ಅದರಲ್ಲಿ. ಕೊನೆಗೆ ಸಮುದ್ರ ರಾಜನಾಗಿರುವಂಥವನು, ಸಕಲ ಜೀವಿಗಳಿಗೂ ಕೂಡ ಸಂರಕ್ಷಣೆ ಉಂಟು ಮಾಡುವಂಥವನು,
ಅಂತಹ ಸಮುದ್ರರಾಜನಿಗೆ ಬೇರೆ ಒಂದು ಹೋಲಿಕೆಯನ್ನು ಮಾಡಿದರೆ ಬಹಳ ಉತ್ತಮನಾದಂಥವನು ಅಂತ ಭೇದವನ್ನು ತೋರಿಸ್ತಾ, ಬಹಳ ಉತ್ತಮನಾಗಿದ್ದಾನೆ, ಖಂಡಿತ ನಿಮಗೆ ಸಹಾಯ ಮಾಡ್ತಾನೆ. ಕೊನೆಗೆ ಮೂರೂ ಬಗೆದ ಇದ್ದ ಕೊನೆಗೆ ಕ್ರೋಧದಿಂದ ಒಂದು ದಂಡವನ್ನು ತೋರಿಸ್ತಾ, ಈ 4 ನೀತಿಯನ್ನು ಭಗವಂತ ಈ ಜಾಗದಲ್ಲಿ ತೋರಿಸ್ತಾ. ಹೀಗೆ ಕೋಪ ಮಾಡಿಕೊಂಡ. ಕೋಪ ಮಾಡಿಕೊಂಡಾದ್ಮೇಲೆ ಈ ಕೋಪ ಮಾಡ್ಕೊಳ್ತಾ ಇದ್ದಾನೆ. ಆ ಕೋಪ ಮಾಡುವಂತಹ ಪ್ರಸಂಗವನ್ನು ಸಮುದ್ರಸ್ಯ ತತಃ ಕ್ರುದ್ಧೋ ರಾಮೋ ರಕ್ತಾಂತಲೋಚನಃ ಸಮೀಪಸ್ಥಮುವಾಚೇದಂ ಲಕ್ಷ್ಮಣಂ ಶುಭಲಕ್ಷಣಂ ಅವಲೇಪಃ ಸಮುದ್ರಸ್ಯ ನ ದರ್ಶಯತಿ ಯತ್ ಸ್ವಯಂ ಪ್ರಶಮಶ್ಚ ಕ್ಷಮಾ ಚೈವ ಆರ್ಜವಂ ಪ್ರಿಯವಾದಿತಾ ಅಸಾಮರ್ಥ್ಯ ಫಲಾಹ್ಯೇತೆ ನಿರ್ಗುಣೇಷು ಸತಾಂ ಗುಣಾಃ ಆತ್ಮ ಪ್ರಶಂಸಿನಂ ದುಷ್ಟಂ ಧೃಷ್ಟಂ ವಿಪರಿಧಾವಕಂ ಸರ್ವತ್ರೋತ್ಸೃಷ್ಟ ದಂಡಂ ಚ ಲೋಕಃ ಸತ್ಕುರುತೆ ನರಂ ನ ಸಾಮ್ನಾ ಶಕ್ಯತೆ ಕೀರ್ತಿಃ ನ ಸಾಮ್ನಾ ಶಕ್ಯತೆ ಯಶಃ ಪ್ರಾಪ್ತಂ ಲಕ್ಷ್ಮಣ ಲೋಕೇಸ್ಮಿನ್ ಜಯೋ ವಾ ರಣಮೂರ್ಧನಿ ಅದ್ಯ ಮದ್ಬಾಣ ನಿರ್ಭಿನ್ನೈಃ ಮಕರೈರ್ಮಕರಾಲಯಂ ನಿರುದ್ಧತೋಯಂ ಸೌಮಿತ್ರೇ ಪ್ಲವದ್ಭಿಃ ಪಶ್ಯ ಸರ್ವತಃ ಭೋಗಿನಾಂ ಪಶ್ಯ ಭೋಗಾನಿ ಮಯಾ ಛಿನ್ನಾನಿ ಲಕ್ಷ್ಮಣ. ಸಿಟ್ಟು ಬಂತು, ಅಗಾಧವಾದಂತಹ ಸಿಟ್ಟು, ಬಹಳ ಮೈಯೆಲ್ಲ ಕೆಂಪಾಗ್ತಾ ಇದೆ, ಕಣ್ಣು ಕೆಂಪಾಗಿದೆ. ಸಿಟ್ಟು ಮಾಡಿಕೊಂಡು ಹೇಳ್ತಾ ಇದ್ದಾನೆ, ಶ್ರೀರಾಮಚಂದ್ರ ಲಕ್ಷ್ಮಣನ ಹತ್ರ ಹೇಳ್ತಾ ಇದ್ದಾನೆ. ಹತ್ರದಲ್ಲೇ ಇದ್ದ, ಯಾವಾಗಲೂ ರಾಮನ ಹತ್ರದಲ್ಲೇ ಇರುವಂಥವನು ಲಕ್ಷ್ಮಣ. ಹೇಳ್ತಾ ಇದ್ದಾನೆ ಲಕ್ಷ್ಮಣನ ಹತ್ರ, ಅವಲೇಪ ಸಮುದ್ರಸ್ಯ ನದರ್ಶಯತಿ ಯತ್ ಸ್ವಯಂ ಪ್ರಶಮಶ್ಚ ಕ್ಷಮಾಚೈವ ಆರ್ಜವಂ ಪ್ರಿಯವಾದಿತ. ತಾನು ಇಷ್ಟು ದಿವಸ 3 ದಿವಸ ಪೂರ್ಣವಾಗಿ ಹೃದಯದಿಂದ ಪ್ರಾರ್ಥನೆ ಮಾಡಿಕೊಂಡು ಪ್ರೇಮದಿಂದ ಭಕ್ತಿಯಿಂದ ಕೇಳಿದರೆ ಈ ಸಮುದ್ರ ರಾಜ ನನಗೆ ಯಾವುದೇ ಒಂದು ಉತ್ತರವನ್ನು ಕೊಡ್ತಾ ಇಲ್ಲ. ಅವಲೇಪ, ತಿರಸ್ಕಾರವನ್ನು ಮಾಡ್ತಾ ಇದ್ದಾನೆ ಈ ಸಮುದ್ರ ರಾಜ. ಈ ಮುಂದೆ ಹೇಳ್ತಾ ಇದ್ದಾನೆ ರಾಮಚಂದ್ರ, ಅಲ್ಲ ಏನೇನು ಹೇಳ್ತಾರಲ್ಲ ಕಾರ್ಯಸಾಧಕವಾದಂತಹ ಗುಣಗಳು, ಬಹಳ ಅತ್ಯಂತ ಉತ್ತಮವಾದಂತಹ ಗುಣಗಳು ಅಂತ, ಏನೇನೋ ಪ್ರಶಮಶ್ಚ ಕ್ಷಮಾಚೈವ, ಚೆನ್ನ ಶಾಂತವಾಗಿರುವಂಥದ್ದು, ಯಾವುದೇ ಒಂದು ವಿಷಯದಲ್ಲೂ ಕೂಡ ಸಹಿಸುವಂತಹ ಶಕ್ತಿ. ಕ್ಷಮ ಅಂತ ಹೇಳಿದ್ರೆ ಕ್ಷಮಿಸ್ಬಿಡ್ತೀನಿ ಅಂತ ಅಷ್ಟೇ ಅಲ್ಲ, ಸಹಿಸುವ ಶಕ್ತಿ, ಏನು ಒಂದು ಕಷ್ಟ ಒಂದು ಸಹಿಸುವಂತಹ ಶಕ್ತಿ. ಹಾಗೂ ಆರ್ಜವಂ, ನೇರವಾಗಿ ರುಜುವಾಗಿರುವಂಥದ್ದು. ಹೀಗೆ ರುಜುವಾಗಿ ಮಾತಾಡಿದರೆ, ಸರಿಯಾಗಿ ಮಾತಾಡಿದರೆ, ಸಹಿಸ್ಕೊಂಡಿದ್ರೆ ತಾಳಿದವನು ಬಾಳಿ ಅನ್ನೋನು ಹಾಗೆ. ತುಂಬ ತಾಳಿದರೆ ಚೆನ್ನಾಗಾಗತ್ತೆ, ಎಲ್ಲ ರೀತಿಯಾದಂಥ ಸಕಾರ ಸಿಗತ್ತೆ. ಈ ಯಾವ ರೀತಿಯಾದಂತಹ ಈ ಗುಣಗಳನ್ನು ಹೇಳ್ತಾ ಇದ್ದಾರಲ್ಲ, ಪ್ರಿಯವಾದಿತ, ಒಳ್ಳೆ ಮಾತಾಡಿದರೆ, ಚೆನ್ನಾಗಿ ಮಾತಾಡಿಬಿಟ್ರೆ ಅವು ಯಾರನ್ನು ಬೇಕಾದರೂ ನಮ್ಮ ವಶೀಕರಣ ಮಾಡ್ಕೊಂಡ್ಬಿಡ್ಬೋದು, ನಮ್ಮ ಜೊತೆ ಕರ್ಕೊಂಡ್ಬಿಡ್ಬೋದು. ಹೇಗೆ ಆಂಜನೇಯ ಮಾತಾಡಿ ಶ್ರೀರಾಮಚಂದ್ರನ ಹಾಗೂ ಲಕ್ಷ್ಮಣನ ಸುಗ್ರೀವನ ಜೊತೆ ಇಬ್ಬರಿಗೂ ಸ್ನೇಹವನ್ನು ಉಂಟು ಮಾಡಿದ್ದೋ, ಹಾಗೆ ರಾಮಚಂದ್ರನ ಮಾತಿನಿಂದ ವಿಭೀಷಣನನ್ನ ತನ್ನ ಸಖಿತ್ವದಲ್ಲಿ ಉಂಟ್ಕೊಂಡು, ಹಾಗೆ ಒಳ್ಳೆ ಪ್ರೀತಿಯ ಮಾತಿನಿಂದ ನಾವು ನಮ್ಮ ಸಹಾಯವನ್ನು, ನಮ್ಮ ಉಪಾಯವನ್ನು, ನಮಗೆ ಬೇಕಾದಂತಹ ಒಂದು ಸಾಧನವನ್ನು ಮಾಡ್ಕೋಬಹುದು ಅಂತ ಏನಿದೆಯಲ್ಲ, ಇದೆಲ್ಲ ಅಸಾಮರ್ಥ್ಯ ಫಲಾಹ್ಯತೆ ನಿರ್ಗುಣೇಶು ಸತಾಂಗುಣ. ಇದೆಲ್ಲ ಒಳ್ಳೆ ಗುಣಗಳು. ಯಾರಿಗೆ ಇದೆಲ್ಲ ಒಳ್ಳೆ ಗುಣಗಳು? ಸತ್ಪುರುಷರಿಗೆ, ಒಳ್ಳೆಯವರ ಎದುರಿನಲ್ಲಿ ಇದೆಲ್ಲ ಒಳ್ಳೆಯ ಗುಣಗಳು, ಒಳ್ಳೆಯವರಿಗೆ ಇದೆಲ್ಲ ಒಳ್ಳೆಯ ಗುಣಗಳು. ಆದರೆ ಕೆಟ್ಟ ಜನರಿಗೆ ಓಹೋ ಕ್ಷಮ ಸಹಿಸ್ಕೋಬೇಕು, ಶಕ್ತಿ ಇಲ್ಲ ಕಣ್ರೆ, ಆದ್ರಿಂದ ಸಹಿಸ್ಕೋಬೇಕು. ಇಲ್ಲ, ಶಕ್ತಿ ಇಲ್ಲ ಇವನ ಹತ್ರ ಮಾತಾಡೋಕ್ಕೆ,
ಮತ್ತು ಏನೋ ವಿಚಾರವನ್ನು ಹೇಳೋಕ್ಕಾಗಲಿ ಅಥವಾ ಯಾವುದೇ ಶಕ್ತಿ ಇಲ್ಲ. ಆದ್ದರಿಂದ ಹೀಗೆ ಅಂಥೇಳಿ ದುಷ್ಟರಾದಂಥವರು ಇದೆಲ್ಲವನ್ನು ಕೂಡ ಇದನ್ನು ಅಸಾಮರ್ಥ್ಯ ಫಲಾಹ, ಸಾಮರ್ಥ್ಯ ಇಲ್ಲ, ನಿನಗೆ ಶಕ್ತಿ ಇಲ್ಲ, ಶಕ್ತಿಹೀನ ಅಂತ ಅಂದ್ಕೊಂಡ್ಬಿಡ್ತಾರೆ. ಯಾರೋ ದುಷ್ಟರಾದಂಥವರು. ಹಿಂದೂ ಕೂಡ ಶ್ರೀರಾಮಚಂದ್ರ ಯಾವಾಗ ಸೀತೆಯನ್ನು ಮದುವೆ ಮಾಡಿಕೊಂಡ ಹೊರಟು ಕೂಡಲೇ ಬಂದಿದ್ರು. ಯಾರೋ ಜಾಮದಗ್ನಿಯ ಪರಶುರಾಮರು ಬಂದಿದ್ರು. ಅವಾಗ ಹೇಳಿದರು, ಏನೋ ನಿನ್ನ ಜೊತೆ ದ್ವಂದ್ವ ಯುದ್ಧ ಮಾಡ್ತೀನಿ, ಶಿವಧನಸ್ ಮುರಿದ್ಬಿಟ್ಟಿಂದ ಎಲ್ಲೇ ಈ ವೈಷ್ಣವ ಧನಸ್ಸಿದೆ ನೋಡ್ತೀಯಾ ಅಂತಂದರು. ಅವಾಗ ಹೇಳಿದ್ದ ಶ್ರೀರಾಮಚಂದ್ರ, ಏನೋ ನನ್ನ ಸಾಮರ್ಥ್ಯವನ್ನು ತೇಜಸ್ಸನ್ನು ಇದು ಮಾಡ್ತೀರಾ, ಪೌರುಷ ಅದ್ಯಮೇ ಪರಾಕ್ರಮಂ, ನೋಡು ಅದ್ದಿನ ಇವತ್ತು ನನ್ನ ಪರಾಕ್ರಮ ನೋಡ್ರಿ ಅಂತ ಅವತ್ತು ಹೇಳಿ ಬಾಣವನ್ನು ಹುಡಿದ್ದ. ಅಂತಹ ಶ್ರೀರಾಮಚಂದ್ರ ಇಲ್ಲಿ ಹೇಳ್ತಾ ಇದ್ದಾನೆ, ಇದೆಲ್ಲ ಅಸಾಮರ್ಥ್ಯ ಫಲ. ಅಂದರೆ ಸಾಮರ್ಥ್ಯವಿಲ್ಲ ಅಂತ ಅಂದ್ಕೊಂಡ್ಬಿಟ್ಟ ಅಂತ ಕಾಣುತ್ತೆ. ಸಮುದ್ರರಾಜನು ಹಾಗೆ ಮಾಡ್ಕೊಂಡಿದ್ದಾನೆ. ಈ ರಾಮಚಂದ್ರನಿಗೆ ಯಾವುದೇ ಒಂದು ಶಕ್ತಿ ಇಲ್ಲ, ಸಮುದ್ರ ದಾಟುವಂತಹ ಒಂದು ಯಾವ ಒಂದು ಹುರುಪು ಇಲ್ಲ, ಶಕ್ತಿಯೂ ಇಲ್ಲ, ಸಾಮರ್ಥ್ಯವೂ ಇಲ್ಲ. ಅದಕ್ಕೆ ಕೊಡಿ 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 ಬೇಡ್ಕೊಳ್ತಾ ಇದ್ದಾನೆ ಅಂತ ಮಾಡ್ಕೊಂಡ್ಬಿಟ್ಟ ಅಂತ ಕಾಣುತ್ತೆ ಈ ಸಮುದ್ರ ರಾಜ. ಇವನಿಗೆ ಸರಿಯಾದಂಥ ಒಂದು ರೀತಿಯಾದಂಥ ದಂಡವನ್ನೇ ಮಾಡಬೇಕು, ದಂಡರಿಂದಲೇ ಆಗತ್ತೆ. ಮುಂದೆ ಹೇಳ್ತಾ ಇದ್ದಾನೆ, ನಾನು ಆತ್ಮಪ್ರಶಂಸಿನಂ ದೊಟ್ಟಂ ಧೃಷ್ಟಂ ವಿಪರಿಧಾವಕಂ ಸರ್ವತ್ರೋತ್ಸಷ್ಟದಂದಂಚ ಲೋಕ ಸತ್ಕೃತೇದರಂ. ಲೋಕದ ಒಂದು ಸಾಮಾನ್ಯವಾದಂತಹ ನೀತಿಯನ್ನು ಶ್ರೀರಾಮಚಂದ್ರ ಹೇಳ್ತಾ ಇದ್ದಾನೆ. ಲೋಕದಲ್ಲಿ ಯಾರಿಗೆ ಮನ್ನಣೆ ಸಿಗತ್ತೆ, ಯಾರ ಮಾತು ನಡೆಯುತ್ತೆ ನೋಡ್ತಾ ಇರ್ತೀವಿ ನಾವು ಲೋಕದಲ್ಲಿ ಭಾಳ. ಇವತ್ತು ಯಾರಿಗೆ ಮನ್ನಣೆ ಸಿಗತ್ತೆ, ಯಾರ ಮಾತು ನಡೆಯುತ್ತೆ ಅಂತ ಹೇಳಿದರೆ, ನಾನು ಭಾಳ ದೊಡ್ಡವನು, ನಾನೆಲ್ಲ ಮಾಡ್ತೀನಿ, ನನ್ನ ಕೈಲೆಲ್ಲ ಆಗತ್ತೆ ಅಂತಂತಾರೋ. ಧೃಷ್ಟಂ ದುಷ್ಟಂ, ದುಷ್ಟರಾಗಿರ್ತಾನೆ. ಇಲ್ಲಪ್ಪ ನಾ ಏನಾದರೂ ಮಾಡ್ತೀನಿ, ಬಿಡಲ್ಲಪ್ಪ, ಹಠವಾದಿಯಾಗಿರ್ತೀನಿ ಅಂತ ಹೇಳಿಬಿಟ್ಟು ಯಾರು ಅಂಥವ್ರು ಇರ್ತಾರೋ ಅಂಥವ್ರ ಮಾತು ನಡೆಯುತ್ತೆ ಲೋಕದಲ್ಲಿ. ಸಾಮಾನ್ಯವಾಗಿ ಮೆತ್ತಗೆ ಹೇಳಿದರೆ, ಒಳ್ಳೆ ಮಾತಿನಿಂದ ಹೇಳಿದರೆ ಯಾರೂ ಕೇಳಲ್ಲ ಸ್ವಭಾವವಾಗಿ. ಜೋರಾಗಿ ಮಾಡೋ ಅಂತ ಹೇಳಿದರೆ ಕೇಳ್ತಾರೆ. ನಮ್ಮೂರಲ್ಲಿ ದೊಡ್ಡವರೊಬ್ಬರು ಕೆಲಸ ಮಾಡಿಸ್ತಾ ಇದ್ರು. ಒಬ್ಬ ಭೃತ್ಯನ ಹತ್ರ, ಆಳನ ಹತ್ರ ಕೆಲಸ ಮಾಡಿಸ್ತಾ ಇದ್ರು. ಅವ್ರಿಗೆ ಪಾಪ ಜೋರಾಗಿ ಮಾತಾಡಿ ಅಭ್ಯಾಸ ಇಲ್ಲ. ಯಾವ ಒಂದು ಕೆಲಸವನ್ನು ಹೇಳಬೇಕಾದ್ರೂ ಆ ಭೃತ್ಯನಿಗೆ, ಆ ಆಳಿಗೆ, ಹೋಗಿ ಒಂದು ಸ್ವಲ್ಪ ನೀರು ತೊಗೊಂಡ್ಬಪ್ಪ ಅಂದಿದ್ದು. ಅವನು ನೀರು ತೊಗೊಂಡ್ಬಂದರೆ ಬಂದ ಮೇಲೆ, ಅಲ್ಲ ಹಾಗೆ ಬರ್ತಾ ಆ ಗಿಡಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಆಗ್ತಿಲ್ಲನಪ್ಪ, ಏನಪ್ಪ ಅಂತ ಹೀಗೆ ಭಾಳ ಮೃದುವಾಗೇ ಮಾತಾಡ್ತಾ ಇದ್ರು. ಎಲ್ಲಕ್ಕೂ ಹಪ್ಪ 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 ಅಂತ ಸೇರಿಸ್ತಾ ಇದ್ರು. ಬೆಳಗ್ಗಿಂದ ಸಂಜೆಯವರೆಗೆ ಒಂದು ದಿವಸ ಆ ಕೆಲಸ ಮಾಡ್ದ, ಎರಡನೇ ದಿವಸನೂ ಕೆಲಸ ಮಾಡ್ದ, ಮೂರನೇ ದಿವಸ ಆ ಭೃತ್ಯ ಮತ್ತು ಬೇರೆಯವ್ರ ಹತ್ರ ಹೋಗಿ ಹೇಳಿದಂತೆ, ಸ್ವಾಮಿ ಅವ್ರ ಹತ್ರ ಕೆಲಸ ಮಾಡೋಕ್ಕಾಗಲ್ಲ. ಯಾಕೆ? ಅವ್ರೇನು ಅವ್ರು ಮಾತಾಡಿದ್ರೆ ಆ ಮಾತು ನಮ್ಗೆ ಕನಸಿನಾಗೂ ಕಚ್ಚತ್ತೆ ನಮಗೆ ಅಂತಂತೆ. ಅಪ್ಪ ಅಂದರೆ ಅವ್ರಿಗೇನಾಗ್ಬಿಟ್ಟಿದೆ ಅಂದರೆ, ಆ ಭೃತ್ಯರಾದಂಥವರಿಗೆ, ಆಳುಗಳಿಗೆ ಜೋರ ಮಾಡೋ, ಎಲ್ಲಿ ಹೋಗ್ತೀಯೋ, ಹೋಗೋ ಆ ಕಡೆ ಅಂತೇಳಿ ಈಗ ಹೇಳಿಸ್ಕೊಂಡೇ ಅಭ್ಯಾಸವೇ ಹೊರತು, ಏನಪ್ಪ ಮಾಡು, ಇದನ್ನು ತಗೊಂಬಂದ್ರೆ ಆಗ್ತಿರ್ಲಿಲ್ವಾ, ಜೊತೆಗೆ ಇದು ಮಾಡಿದ್ರೆ ಆಗ್ತದೆ, ಹೀಗೆ ಕೇಳಿಸ್ಕೊಂಡು ಗೊತ್ತೇ ಇಲ್ಲ. ಹೀಗೆ ಲೋಕದಲ್ಲಿ ಏನಾಗಿದೆ ಅಂದರೆ, ಲೋಕದಲ್ಲಿ ಯಾವುದೇ ಒಂದು ಕೆಲಸ ಆಗಬೇಕು, ಮನ್ನಣೆ ಸಿಗತ್ತೆ ಅಂತಂದರೆ ಏನು ಮಾಡಬೇಕಾಗಿದೆ? ಅವರಿಗೆ ಜೋರಾಗಿರಬೇಕು, ಎಲ್ಲರ ಜೊತೆ ಜೋರಾಗಿ ಮಾತಾಡಬೇಕು. ಹಾಗಿದ್ದೀನಿ, ನನಗೆ ಅದಾಗತ್ತೆ ಅಂತ ಅಂದ್ಕೊಂಡ್ರೆ ಮಾತ್ರ ಕೆಲಸ ಆಗತ್ತೆ ಅಂತ ಹೇಳಿಬಿಟ್ಟು ಲೋಕನೀತಿಯನ್ನು ಹೇಳ್ದ. ಲೋಕನೀತಿ ಹೀಗಿದ್ದು ಕೂಡ ಕಾಣಬಹುದು. ಯಾವುದೋ ಒಂದು ಕೆಲ ಕ್ಷಣಗಳಲ್ಲಿ ಹೀಗಾಗತ್ತೆ, ಕೆಲಸ ಆಗತ್ತೆ ಅಂತ ಕಾಣಬಹುದು. ಆದರೆ ನಿಜವಾಗಿ ಶ್ರೀರಾಮಚಂದ್ರನ ಹೃದಯದಲ್ಲೂ ಕೂಡ ಕ್ಷಮಾದಿ ಗುಣಗಳಿಂದಲೇ ಕಾರ್ಯ ಆಗೋದು ಅನ್ನೋದು ಕಾಣ್ತಾ ಇದೆ ಈ ಪ್ರಸಂಗದಲ್ಲಿ. ಇನ್ನು ಹೇಳ್ತಾ ಇದ್ದಾನೆ ರಾಮಚಂದ್ರ ಬಹಳ ಕೋಪಿಷ್ಠನಾಗಿ ಕೋಪದಿಂದ ಹೇಳ್ತಾ ಇದ್ದಾನೆ, ಲೋಕೇಸ್ಮಿನ್ ರಣಮೂರ್ಧನಿ ಪ್ರಾಪ್ತುಂ ಜಯ ಅದ್ಯ ಮದ್ಬಾಣ ನಿರ್ಭಿನ್ನೈ ಮಕರೈರ್ ಮಕರಾಲಯಂ. ಈ ಸಮಸ್ತ ಜೀವಿಗಳಿಗೂ ಆಶ್ರಯ ಕೊಟ್ಟಿರುವಂತಹ ಈ ಸಮುದ್ರವನ್ನ ಇವತ್ತು ನೋಡು, ನನ್ನ ಬಾಣದಿಂದ ಏನು ಮಾಡ್ತೀನಿ ನೋಡು, ಇವತ್ತು ಅಷ್ಟನ್ನು ಕೂಡ ಧ್ವಂಸ ಮಾಡಿಬಿಡ್ತೀನಿ. ಇಡೀ ಅಷ್ಟೂ ಕೂಡ ಸಮುದ್ರದ ನೀರನ್ನು ಒಣಗಿಸ್ಬಿಡ್ತೀನಿ, ಪೂರಾ ಸಮುದ್ರವನ್ನು ಒಣಗಿಸಿ ಹಾಕ್ಬಿಡ್ತೀನಿ ಅಂತೇಳಿ ಬಾಣ ಅವನು ಹೊಡೆದೇ ಬಿಟ್ಟ. ಬಾಣವನ್ನು ಎಷ್ಟೋ ಬಾಣಗಳನ್ನು ಹೊಡೆದೇ ಬಿಟ್ಟ.
ಬಾಣವನ್ನು ಎಷ್ಟೋ ಹೊಡೆದ. ಆ ಬಾಣ ಹೊಡೆದ್ರೂ ಕೂಡ, ಅಷ್ಟಾದರೂ ಕೂಡ ಸಮುದ್ರ ರಾಜ ಮತ್ತೆ ಎದ್ದು ಬರ್ತಾ ಇಲ್ಲ, ಯಾವುದೇ ಒಂದು ವಿಷಯವನ್ನು ಕೂಡ ಹೇಳ್ತಾ ಇಲ್ಲ, ಪ್ರಾರ್ಥನೆಗೆ ಮನ್ನಣೆ ಸಿಗ್ತಾ ಇಲ್ಲ. ಸಿಟ್ಟೇರಿಬಿಡ್ತು. ಕೊನೆಗೆ ಓಹೋ, ಕಾಕಾಸುರನಿಗೆ ಯಾವ ರೀತಿ ಬ್ರಹ್ಮಾಸ್ತ್ರವನ್ನು ಹೊಡಿಬೇಕೋ ಅದೇ ರೀತಿಯಾಗಿ ಬ್ರಹ್ಮಾಸ್ತ್ರವನ್ನೇ ಹೊಡೆದು ಬಿಡ್ತೀನಿ ಅಂತೇಳಿ ಬ್ರಹ್ಮಾಸ್ತ್ರವನ್ನು ತೆಗಿತಾ ಇದ್ದಾನೆ. ನಿರ್ಮರ್ಯಾದಂ ಕರಿಷ್ಯಾಮಿ. ನಿರ್ಮರ್ಯಾದಂ ಕರಿಷ್ಯಾಮಿ ಸಾಜಕೈರ್ವರುಣಾಲಯಂ ಮಹಾರ್ಣವಂ ಕ್ಷೋಭಯಿಷ್ಯೇ ಮಹಾರ್ಣವಂ ಕ್ಷೋಭಯಿಷ್ಯೇ ಮಹಾನಕ್ರ ಸಮಾಕುಲಂ. ತತಸ್ತುತಂ ರಾಘವಮುಗ್ರವೇಗಂ ಪ್ರಕರ್ಷಮಾಣಂ ಧನುರಪ್ರಮೇಯಂ ಸೌಮಿತ್ರಿರುತ್ಪತ್ಯ ಸಮುಚ್ಛ್ವಸಂತಂ ಸೌಮಿತ್ರಿರುತ್ಪತ್ಯ ಸಮುಚ್ಛ್ವಸಂತಂ ಮಾಮೇತಿ ಚೋಕ್ತ್ವಾ ಧನುರಾಲಲಂಬೆ ಏತದ್ವಿನಾಪಿ ಹ್ಯುದಧೇಸ್ತವಾದ್ಯ ಸಂಪತ್ಸ್ಯತೆ ವೀರತಮಸ್ಯ ಕಾರ್ಯಂ ಭವದ್ವಿಧಾಃ ಕೋಪವಶಂ ನಯಾಂತಿ ದೀರ್ಘಂ ಭವಾನ್ ಪಶ್ಯತು ಸಾಧುವೃತ್ತಂ ಅಂತರ್ಬಹಿಶ್ಚೈವ ಅಂತರ್ಹಿತೈಶ್ಚೈವ ತಥಾಂತರಿಕ್ಷೇ ಬ್ರಹ್ಮರ್ಷಿಭಿಶ್ಚೈವ ಸುರರ್ಷಿಭಿಶ್ಚ ಶಬ್ದಃ ಕೃತಃ ಕಷ್ಟಮಿತಿ ಬ್ರುವದ್ಭಿಃ ಶಬ್ದಃ ಕೃತಃ ಕಷ್ಟಮಿತಿ ಬ್ರುವದ್ಭಿಃ ಮಾಮೇತಿ ಚೋಕ್ತ್ವಾ ಮಘತಾ ಸ್ವರೇಣ ನಿರ್ಮರ್ಯಾದವನ್ನಾಗಿ ಮಾಡ್ಬಿಡ್ತೀನಿ ಸಮುದ್ರವನ್ನ ಅಂತ ಹೇಳ್ತಾ ಇದ್ದಾನೆ ಶ್ರೀರಾಮಚಂದ್ರ. ಮರ್ಯಾದೆ ಒಂದು ಪರಿಮಿತಿ, ನಿಜವಾಗಿ ಸಮುದ್ರಕ್ಕೆ ಪರಿಮಿತಿ ಇಲ್ಲ, ಹಾಗೆ ಮಾಡಿಬಿಡ್ತೀನಿ ಅಂತ. ಅಂದರೆ ಮರ್ಯಾದೆ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ರೀತಿಯಾದಂಥ ಒಂದು ಶಕ್ತಿ ಇಲ್ಲದ ಹಾಗೆ ಪೂರ್ಣವಾಗಿ ಒಣಗಿ ಯಾವುದೇ ಒಂದು ರೀತಿಯಾದಂಥ ಸಂಪತ್ತು ಇಲ್ಲದೆ ಹಾಗೆ ಮಾಡಿಬಿಡ್ತೀನಿ, ಪೂರ್ಣ ಸಮುದ್ರವನ್ನೇ ಶೋಷಣೆ ಮಾಡಿಬಿಡ್ತೀನಿ ಅಂಥೇಳಿ ಶ್ರೀರಾಮಚಂದ್ರ ಯಾವಾಗ ಬ್ರಹ್ಮಾಸ್ತ್ರವನ್ನೇ ಬಿಟ್ಟ ಆಗ ಇದನ್ನು ನೋಡಿದು ಲಕ್ಷ್ಮಣ ಈಗ ಸ್ವಲ್ಪ ಅವನಿಗೆ ಹೆದರಿಕೆ ಆಯಿತು. ಹೇಳ್ತಾ ಇದ್ದಾನೆ ಲಕ್ಷ್ಮಣ, ಎಲ್ಲ ಸಮಯದಲ್ಲೂ ಎಲ್ಲಿ ಎಲ್ಲಿ ಶ್ರೀರಾಮಚಂದ್ರನ ಅತ್ಯಂತ ಕ್ರೋಧಾವಿಷ್ಟನಾಗಿರ್ತಾನೋ ಎಲ್ಲ ಕಡೆಯಲ್ಲೂ ಕೂಡ ಲಕ್ಷ್ಮಣನೇ ಸಾಂತ್ವನ ಮಾಡ್ತಾ ಇದ್ದ. ಸೀತೆಯ ಅಪಹರಣ ಆಗಲೂ ಕೂಡ ಪೂರ್ಣ ಸಮಸ್ತ ಲೋಕವನ್ನೇ ಸುಟ್ಟಾಕ್ಬಿಡ್ತೀನಿ ಅಂತ ಹೊರಟಿದ್ದ, ಆಗಲೂ ಕೂಡ ಲಕ್ಷ್ಮಣನೇ ಸಾಂತ್ವನ ಮಾಡಿದ್ದು. ಈಗ ಹೇಳ್ತಾ ಇದ್ದಾನೆ ಲಕ್ಷ್ಮಣ, ಅವನ ಧನುಸ್ಸನ್ನೇ ಆಲಲಂಬೆ ಹಿಡ್ಕೊಂಡ್ಬಿಟ್ಟಿಯಾನಂತೆ. ಬೇಡ ಹೊಡಿಬೇಡ ಅಣ್ಣ, ಹೊಡಿಬೇಡ, ಬೇಡ, ಅನರ್ಥವಾಗಿ ಹೋಗ್ಬಿಡತ್ತೆ, ಇಡೀ ಪ್ರಪಂಚದ ಒಂದು ಪ್ರಕೃತಿ ನೀವೇ ಹೋಗ್ಬಿಡತ್ತೆ, ನಿಮ್ಮಂಥವರೇ ಹಿಂಗೆ ಕೋಪ ಮಾಡ್ಕೊಂಡ್ಬಿಟ್ರೆ ಇನ್ನು ಬೇರೆಯವ್ರ ಪಾಡು ಏನಾಗಬೇಕು. ಶ್ರೀರಾಮಚಂದ್ರ ಸಮಸ್ತ ಗುಣ ಸಂಪನ್ನ ಮರ್ಯಾದಾ ಪುರುಷೋತ್ತಮ ಅಂತ ಹೇಳಿದ್ದಾರೆ, ಅಂಥ ನೀನೇ ಹೀಗೆ ಸಿಟ್ಟು ಮಾಡ್ಕೊಂಡ್ಬಿಟ್ರೆ ಹೇಗಾಗತ್ತೆ ಅಂಥೇಳಿ ಧನುಹು ಆಲಲಂಬೆ, ಧನುಸ್ಸನ್ನೇ ಹಿಡ್ಕೊಂಡ್ಬಿಟ್ಟ. ಮಾಮೇತಿ ಚುಕ್ತ, ಬೇಡ ಬೇಡ ಅಣ್ಣ, ಬೇಡ, ಖಂಡಿತ ಬೇಡ, ಹೊಡೆಯೋದು ಬೇಡ, ಈ ಅಸ್ತ್ರವನ್ನು ಬಾಣವನ್ನು ಬಿಡೋದು ಬೇಡ ಅಂತ ಹಿಡ್ಕೊಂಡ್ಬಿಟ್ಟ. ಕೊನೆಗೆ ಹೇಳ್ತಾ ಇದ್ದಾನೆ, ಅಲ್ಲ ಈ ಬಾಣ ಪ್ರಯೋಗದಿಂದ ಈ ಹೊಡೆದು ಬಿಟ್ಟಿರೋದನ್ನು ಇದು ಮಾಡಿಯೇ ನೀನು ಕಾರ್ಯ ಸಾಧನೆ ಮಾಡಬೇಕಾ? ಬೇಕಾದಷ್ಟು ಮಾರ್ಗ ಇದೆ ನಿನಗೆ, ನೀನು ಹೊಡಿಬೇಕಾದ್ರೆ ಇಲ್ಲಿಂದನೇ ರಾಕ್ಷಸನ ಹೊಡಿಬೇಕಾಗಿತ್ತು, ಹೊಡಿಬಹುದಿತ್ತು. ಈ ಸಮುದ್ರರಾಜನ ಹೊಡೆಯುವಂಥ ವಿಷಯ ಮಧ್ಯೆ ಬಂತು, ಹೊಡಿಬಹುದಾದ್ರೆ ಇಲ್ಲಿಂದ ರಾಕ್ಷಸರನ್ನೇ ಹೊಡಿಬಹುದಿತ್ತು ನೀನು. ಅದಕ್ಕೂ ಅವಾಗಲೂ ಕೂಡ ನೀನು ಇಲ್ಲ ಬೇಡ, ಎಲ್ಲ ರಾಕ್ಷಸರನ್ನು ಹೊಡೆಯೋದು ಬೇಡ ಅಂತೇಳಿ ಆಗಲೂ ಕೂಡ ಸಮಾಧಾನವನ್ನು ಮಾಡ್ಕೊಂಡಿದ್ಯಾ. ಈಗ ಇದ್ದಕ್ಕಿದ್ದಂತೆ ಈ ಸಮುದ್ರರಾಜನ ಮೇಲೆ ಇಂತಹ ಕೋಪ ಯಾತಕ್ಕೆ? ನಿನ್ನಂತಹ ವೀರನಾದಂಥವನಿಗೆ ಕಾರ್ಯ ಸಾಧನೆ ಮಾಡ್ಕೊಳ್ಳೋಕ್ಕೆ ಬೇಕಾದಷ್ಟು ಮಾರ್ಗ. ಈ ಧನುಸ್ಸು ಬಾಣ ಬೇಕಾ?
ನೀ ಹೇಗೆ ಬೇಕಾದರೂ ಕಾರ್ಯವನ್ನು ಸಾಧನೆ ಮಾಡ್ಬೋದು. ನೀನು ಶ್ರೀರಾಮಚಂದ್ರನ ಗುಣಕ್ಕೆ ಯಾವ ರೀತಿಯಿಂದ ಬೇಕಾದರೂ ಸಾಧನೆ ಆಗತ್ತೆ, ಯಾವ ರೀತಿಯಿಂದಾದರೂ ಕೂಡ ಕಾರ್ಯ ಆಗತ್ತೆ. ಇಡೀ ಅಲ್ಲಿಂದ ಹಿಡಿದು ಸೀತಾಪಹರಣದಿಂದ ಹಿಡಿದು ಮುಂದೆ ಸೀತೆಯನ್ನು ಹುಡ್ಕೋಕೆ ಹೋಗೋವರೆಗೆ ಇಲ್ಲಿವರೆಗೂ ಕೂಡ ಎಲ್ಲೆಲ್ಲಿ ಹೋದಾಗಲೂ ಕೂಡ ಪ್ರತಿಯೊಂದು ಕಡೆಯಲ್ಲೂ ಕೂಡ ಶ್ರೀರಾಮಚಂದ್ರನಿಗೆ ಒಂದು ರೀತಿಯಾದಂತಹ ಸಹಾಯವೇ ಆಗಿದೆ. ಕಬಂಧನನ್ನು ಹೊಡೆದ್ರೆ ಕಬಂಧ ಮುಂದೆ ಸುಗ್ರೀವನ ಒಂದು ಸಖ್ಯವನ್ನು ತೋರಿಸ್ತಾ ದಾರಿ, ಶಬರಿಯ ಇದಾಯಿತು, ಅಲ್ಲಿಂದ ಮುಂದಕ್ಕೆ ಸುಗ್ರೀವರ ಸಖ್ಯವಾಯಿತು, ಅಲ್ಲಿ ಸುಗ್ರೀವ ವಾಲಿಯ ವಧೆಯಾಗಿಬಿಟ್ಟು ಮುಂದೆ ಸುಗ್ರೀವ ರಾಜನಾದ ಮೇಲೆ ಸೀತೆಯನ್ನು ಹುಡುಕೋಕ್ಕೋಸ್ಕರವಾಗಿ ವಾನರನ್ನೆಲ್ಲ ಕಳಿಸ್ತಾ, ಹೀಗೆ ಅನೇಕ ರೀತಿಯಾದಂತಹ ನನಗೆ ಸಹಾಯ ಅನ್ನುವಂಥದ್ದು, ಕಾರ್ಯ ಸಾಧನೆ ಅನ್ನುವಂಥದ್ದು ಆಗತ್ತೆ. ನಿನ್ನ ಗುಣದಿಂದಲೇ ಆಗತ್ತೆ, ರಾಮನ ಗುಣದಿಂದಲೇ ಆಗತ್ತೆ. ರಾಮನ ನೋಡಿಬಿಟ್ಟೆ ಯಾರು ಬೇಕಾದರೂ ರಾಮನ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಬರ್ತಾರೆ. ಅಂಥ ನಿನಗೆ ಈ ಧನುಸ್ಸು, ಈ ಬಾಣ ಇದನ್ನಿಟ್ಕೊಂಡೇ ಕೆಲಸ ಮಾಡಬೇಕಾದ್ರೆ ನಾವು ಭವದ್ವಿಧಾ ಕೋಪವಿಷಂ ನಯಾಂತಿ ದೀರ್ಘಂ ಭವಾನ್ ಪಶ್ಯತು ಸಾಧು ವೃತ್ತಂ. ನಿನ್ನಂಥವರು ಕೋಪ ಮಾಡ್ಕೊಳ್ಳೋದು ಸರಿಯಲ್ಲಪ್ಪ. ಆದ್ದರಿಂದ ನೀನು ನೋಡು, ಸಾಧು ವೃತ್ತಂ ಪಶ್ಯ, ಯಾರು ಸತ್ಪುರುಷರಾದಂಥವ್ರು ಹೇಗೆ ನಡ್ಕೊಳ್ತಾರೆ, ಯಾವ ಯಾವ ರೀತಿಯಾಗಿ ಕಾರ್ಯವನ್ನು ಸಾಧನೆ ಮಾಡ್ಕೊಳ್ತಾರೆ, ಸಾಧನೆ ಮಾಡ್ಕೊಳ್ಳುವಾಗ ಯಾವ ರೀತಿಯಾಗಿ ನಡ್ಕೊಳ್ತಾರೆ, ಎಲ್ಲ ವಿಷಯವನ್ನು ನೀನು ನೋಡು. ಅಲ್ಲಿ ನಚಿಕೇತನ ಕಥೆಯಲ್ಲೂ ಕೂಡ ನಚಿಕೇತ ತಂದೆಗೆ ಹೇಳ್ತಾನೆ, ಅಪ್ಪ ಸಿಟ್ಟು ಮಾಡ್ಕೊಂಡು ಹೇಳಿದಾಗ ಮೃತ್ಯು ಕೊಟ್ಬಿಟ್ಟೆ ನಿನ್ನ ಅಂತ ಹೇಳಿದಾಗ ನಚಿಕೇತ ಹೇಳ್ತಾನೆ, ಪ್ರತಿಪಶ್ಯಥಾ ಪೂರ್ವೆ ಅನುಪಶ್ಯ ಯಥಾ ಪೂರ್ವೆ ಪ್ರತಿಪಶ್ಯ ತಥಾ ಪರೇ ಸಸ್ಯಮಿವ ಮರ್ತ್ಯ ಪಶ್ಯತೆ ಸಸ್ಯಮಿವ ಆಜಾಯತೆ. ಹಿಂದಿನವ್ರು ಹೇಗೆ ನಡ್ಕೊಂಡಿದ್ರು ನೋಡಪ್ಪ, ಕೋಪ ಮಾಡ್ಕೊಂಡು ಹೇಳಿಬಿಟ್ಟೆ ಅಂತೇಳಿ ಈಗ ದುಃಖ ಪಡ್ತಾ ಇದೆಯಲ್ಲ ಅಂತ ಹೇಳಿದ್ದ. ಹಾಗೆ ಇಲ್ಲಿ ಲಕ್ಷ್ಮಣ ಶ್ರೀರಾಮಚಂದ್ರನಿಗೆ ಸಮಾಧಾನ ಹೇಳ್ತಾ ಇದ್ದಾನೆ, ಅಣ್ಣ ಕೋಪ ಮಾಡ್ಕೊಳ್ಳೋದು ಬೇಡ, ಧನುಸ್ಸು ಬಾಣದಿಂದ ಒಂದು ಅನರ್ಥವನ್ನು ಆಗೋದು ಬೇಡ, ಒಬ್ಬರಿಗೆ ಹಿಂಸೆ ಆಗೋದು ಬೇಡ. ನಿನ್ನಂತಹ ಸಾಧುವಾದಂಥ ಮರ್ಯಾದಾ ಪುರುಷೋತ್ತಮನಾದಂತಹ ಗುಣವಂತರಾದಂತಹ ಸತ್ಪುರುಷರಾದಂಥವರಿಗೆ ಇಂತಹ ಒಂದು ಕ್ರೋಧ ಉಚಿತವಲ್ಲ, ಸಮಾಧಾನ ಮಾಡ್ಕೋ, ಸಾಧು ವೃತ್ತಿಯಿಂದ ಒಳ್ಳೆಯ ಮಾರ್ಗದಿಂದ ನೆಮ್ಮದಿಯಿಂದ ಕಾರ್ಯವನ್ನು ಸಾಧನೆ ಮಾಡ್ಕೊಳ್ಳೋಣ ಅಂಥೇಳಿ ಲಕ್ಷ್ಮಣ ಸಮಾಧಾನ ಮಾಡ್ತಾ ಇದ್ದಾನೆ. ಆದಮೇಲೆ ಇಷ್ಟೆಲ್ಲ ಆದಮೇಲೆ ಯಾವಾಗ ಬ್ರಹ್ಮಾಸ್ತ್ರವನ್ನು ಹೊಡೆಯಕ್ಕೆ ತೆಗೆದಿದ್ದ ಲಕ್ಷ್ಮಣ ಇದು ತಡೆದ, ಇದಾದ ಮೇಲೆ ಈಗ ಸಮುದ್ರ ರಾಜ ನಿಧಾನಕ್ಕೆ ಮೇಲಕ್ಕೆ ಎದ್ದು ಬರ್ತಾ ಇದ್ದಾನೆ. ಸಮುದ್ರ ರಾಜ ಮೇಲಕ್ಕೆ ಬಂದುಬಿಟ್ಟು ಹೇಳ್ತಾ ಇದ್ದಾನೆ, ಗಂಗಾ ಸಿಂಧು ಪ್ರಧಾನಾಭಿಃ ಆಪಗಾಭಿಃ ಸಮಾವೃತಃ ಸಾಗರಃ ಸಮುಪಕ್ರಮ್ಯ ಪೂರ್ವಮಾಮಂತ್ರ್ಯ ವೀರ್ಯವಾನ್ ಅಬ್ರವೀತ್ ಪ್ರಾಂಜಲಿರ್ವಾಕ್ಯಂ ರಾಘವಂ ಶರಪಾಣಿನಂ ಪೃಥಿವೀ ವಾಯುರಾಕಾಶಂ ಆಪೋ ಜ್ಯೋತಿಶ್ಚ ರಾಘವ ಸ್ವಭಾವೇ ಸೌಮ್ಯ ತಿಷ್ಠಂತಿ ಶಾಶ್ವತಂ ಮಾರ್ಗಮಾಶ್ರಿತಾಃ ತತ್ಸ್ವಭಾವೋ ಮಮಾಪ್ಯೇಷಃ ಯದಗಾಧೋಹಮಪ್ಲವಃ ವಿಕಾರಸ್ತು ಭವೇದ್ಗಾಧ ಏತತ್ತೆ ವೇದಯಾಮ್ಯಹಂ ನ ಕಾಮಾನ್ನ ಚ ಲೋಭಾತ್ವಾ ನ ಭಯಾತ್ ಪಾರ್ಥಿವಾತ್ಮಜ ಗ್ರಾಹನಗ್ರಾಕುಲಜಲಂ ಸ್ತಂಭಯೇಯಂ ಕಥಂಚನ ವಿಧಾಸ್ಯೇಯೇನ ಗಂತಾಸಿ ವಿಷಹಿಷ್ಯೇ ಹ್ಯಹಂ ತಥಾ ಗ್ರಾಹಾನ ಪ್ರಹರಿಷ್ಯಂತಿ ಯಾವತ್ ಸೇನಾ ತರಿಷ್ಯತಿ ಗ್ರಾಹಾನ ಪ್ರಹರಿಷ್ಯಂತಿ ಯಾವತ್ ಸೇನಾ ತರಿಷ್ಯತಿ ಹರಿಣಾಂ ತರಣೇ ರಾಮ ಹೇ ರಾಮ ಹರಿಣಾಂ ತರಣೇ ರಾಮ ಕರಿಷ್ಯಾಮಿ ಯಥಾ ಸ್ಥಲಂ. ಈಗ ಸಮುದ್ರ ರಾಜ ಈಗ ಹೇಳ್ತಾ ಇದ್ದಾನೆ, ಮೇಲಕ್ಕೆ ಬಂದ್ಬಿಟ್ಟು ಶ್ರೀರಾಮಚಂದ್ರನಿಗೆ ಕೈ ಮುಗಿದ್ಕೊಂಡು ಹೇಳ್ತಾ ಇದ್ದಾನೆ, ಹೇಗೆ ಸಮಸ್ತ ಗಂಗಾ ಸಿಂಧು ಇತ್ಯಾದಿ ಎಲ್ಲ ನದಿಗಳ
ಪವಿತ್ರವಾದಂತಹ ಜಲವು ಸೇರ್ಕೊಂಡಿರುವಂತಹ ಸಮುದ್ರ ರಾಜ ಕೈ ಮುಗಿದ್ಕೊಂಡು ಹೇಳ್ತಾ ಇದ್ದಾನೆ. ಮೊದಲೇ ಶ್ರೀರಾಮಚಂದ್ರನ ಮಾತಾಡಿಸ್ತಾ ಇದ್ದಾನೆ. ಪ್ರಪಂಚದಲ್ಲಿ, ಈ ಪ್ರಕೃತಿಯಲ್ಲಿ, ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ಕೂಡ ಅದರದರ ಒಂದು ಕರ್ತವ್ಯವನ್ನ, ಅದರ ಒಂದು ವಿಧಿಯಂತೆ ಅದನ್ನು ನಡೀತಾ ಇರಬೇಕು. ಹೌದಲ್ವಾ? ಇದೇ ವಿಧಿಯ ನಿಯಮ ಇರುವಂಥದ್ದು. ಅದಕ್ಕೆ ತಕ್ಕಂತೆ ಎಲ್ಲ ನಡೀತಾ ಇರುತ್ತೆ. ಪೃಥಿವಿ, ವಾಯು, ಆಕಾಶಂ, ಆಪಹ, ಜ್ಯೋತಿ, ಎಲ್ಲವೂ ಕೂಡ ಭೂಮಿ, ವಾಯು, ಆಕಾಶ, ಅಪ್ಪು, ಜ್ಯೋತಿ, ಪಂಚಭೂತಗಳು ಕೂಡ ಅದರದರ ಗುಣಕ್ಕೆ ತಕ್ಕಂತೆ, ಸೃಷ್ಟಿಯ ನಿಯಮಕ್ಕೆ ತಕ್ಕಂತೆ ಇರುವಂಥದ್ದು ಇದೆಲ್ಲ. ಹೀಗೆ ವಿಧಿಯ ನಿಯಮದಿಂದ ಭಗವಂತನ ಒಂದು ಸೃಷ್ಟಿ ಹೀಗೆ ನಡೀತಾ ಇರುವಾಗ ಎಲ್ಲವೂ ಅದರದರ ಸ್ವಭಾವದಲ್ಲಿ ತಾನಾಗೇ ಇರುತ್ತೆ. ಆ ಸ್ವಭಾವ ನನಗೂ ಇರುವಂಥದ್ದು. ವಿಧಿಯಿಂದ ಸ್ವಭಾವವಾಗಿ ಯಾವ ಒಂದು ಗುಣ ಇದೆಯೋ ಆ ಗುಣ ನನ್ನಲ್ಲಿ ಅಗಾಧತ್ವ, ಬಹಳ ಆಳವಾಗಿರೋದು, ಬಹಳ ದೊಡ್ಡದಾಗಿರುವಂತಹ ಸ್ವಭಾವ ನನಗೂ. ಅಗಾಧ ತತ್ಸ್ವಭಾವ ಮಮಾಪ್ಯೇಷ ಯದಗಾಧ ಅಹಂ ಅಪ್ಲವ. ಅಗಾಧ ಅಪ್ಲವ, ದೊಡ್ಡದಾಗಿದ್ದೀನಿ. ಅಪ್ಲವ, ಹರಿಯೋದಿಲ್ಲ ಸಮುದ್ರ ಹರಿದ್ರೆ ಏನಾಗತ್ತೆ? ಪ್ರಪಂಚ ಮುಳುಗೋಗತ್ತೆ ಅಷ್ಟೆ. ಸಮುದ್ರ ಹರಿದ್ರೆ ಏನಾಗುತ್ತೆ? ಉಕ್ಕಿದ್ರೆ ಪ್ರಪಂಚ ಮುಳುಗೋಗತ್ತೆ. ನನ್ನಲ್ಲಿ ಹರಿಯೋದಿಲ್ಲ ಅನ್ನೋದು ನನ್ನ ಸ್ವಭಾವ. ಇದು ವಿಧಿಯ ನಿಯಮ, ಲೋಕದ ಸ್ವಭಾವ. ಹೇಗೆ ಸೃಷ್ಟಿಯ ನಿಯಮದಂತೆ ನಡೀತಾ ಇದೆಯೋ ಹಾಗೆ ಆ ಸ್ವಭಾವದಲ್ಲಿ ನಾನು ಕೂಡ ಇರುವಂತಿದ್ದೀನಿ. ಆದರೆ ಅಗಾಧ ಅನ್ನೋದಿದೆಯಲ್ಲ, ಬಹಳ ದೊಡ್ಡದಾಗಿದ್ದೀನಿ. ಇದು ವಿಕಾರಸ್ತು ಭವೇದ್ಗಾಧ ಏತತ್ತೇ ವೇದಯಾಮ್ಯಾಂ. ಇಲ್ಲಿ ಇದರ ಗಾಧತ, ಆಳ ಇದೆಯಲ್ಲ, ಅದರಲ್ಲಿ ಬೇಕಾದ್ರೆ ವ್ಯತ್ಯಾಸ ಆಗ್ಬಹುದು. ವಿಕಾರ ಭವೇತ್, ವಿಕಾರಸ್ತು ಭವೇದ್ಗಾಧ. ಇದನ್ನು ನಾನು ನಿನಗೆ ತಿಳಿಸೋಕೆ ಇಷ್ಟಪಡ್ತಾ ಇದ್ದಾನೆ. ಇಲ್ಲಿ ನೋಡಿ, ಉಪಾಯವನ್ನು ಸೂಚನೆ ಮಾಡ್ತಾ ಇದ್ದಾನೆ ಸಮುದ್ರ ರಾಜ. ಗಾಧತೆ ಇದೆಯಲ್ಲ, ಆಳ ಇದೆಯಲ್ಲ, ಆಳ ತಾನೆ, ಆಳ ಇರೋದ್ರಿಂದ ಹೋಗೋಕ್ಕಾಗಲ್ಲ ಆ ಕಡೆಗೆ. ಮೇಲೆ ಇದ್ರೆ ಮೇಲೆ ದಾಟ್ಕೊಂಡು ಹೋಗ್ಬಿಡ್ಬೋದಿತ್ತು. ಆದರೆ ಆಳವನ್ನು ನಾನು ಅದನ್ನು ವಿಕಾರ ಮಾಡ್ಕೋಬಹುದು, ಅದನ್ನು ಬೇಕಾದರೆ ಕಮ್ಮಿ ಮಾಡಬಹುದು. ವೇದ ಇದನ್ನು ನೀನು ತಿಳಿಸ್ತಾ ಇದ್ದೀನಿ. ಅಂದರೆ ನೀನು ಹಾಗಾದರೆ ಇಲ್ಲೇ ಸೂಚನೆ ಆಗ್ತಾ ಇದೆ, ಸೇತುವೆಯನ್ನು ಕಟ್ಟಬಹುದು. ಆಳವನ್ನು ಕಡಿಮೆ ಮಾಡ್ಬೇಕಾದ್ರೆ ಏನು ಮಾಡಬೇಕು? ತುಂಬಬೇಕಾದ್ರಲ್ಲೇ ತುಂಬಿಟ್ಟು ಆಳ ಕಡಿಮೆ ಮಾಡಿಬಿಟ್ಟು ಸೇತುವೆ ಕಟ್ಟಬೇಕು ಅನ್ನುವಂಥ ಸೂಚನೆಯನ್ನು ಕೊಡ್ತಾ ಇದ್ದಾನೆ ಇಲ್ಲಿ. ಮುಂದೆ ಅದನ್ನೇ ಮಾತು ಹೇಳ್ತಾ ಇದ್ದಾನೆ ಸಮುದ್ರರಾಜ. ಅದರಲ್ಲಿ ವಿಕಾರ ಮಾಡಿಕೊಂಡು ನೀನು ಅದರಿಂದ ದಾಟಬಹುದು. ಒಂದು ನಾನು ಈಗ ಬಂದು ನಿನಗೆ ಹೇಳ್ತಾ ಇದ್ದೀನಲ್ಲ, ನಾನು ಕಾಮಾತ್ ನ ಲೋಭಾದ್ದ ನ ಭಯಾತ್ ಪಾರ್ಥಿವಾಜ್ವಲ. ಯಾವ ಕಾಮದಿಂದಲಾಗಲಿ ನನಗೆ ಇಂಥದೋ ಯಾವುದೋ ಒಂದು ರೀತಿಯಾದಂಥ ಲಾಭ ಆಗತ್ತೆ ಅಂತಾಗಲಿ, ಲೋಭದಿಂದಲಾಗಲಿ, ಭಯದಿಂದಲಾಗಲಿ ನಾನು ಯಾವ ರೀತಿಯಿಂದಲೂ ಕೂಡ ಈ ಮಾತನ್ನು ಹೇಳ್ತಾ ಇಲ್ಲ. ನೋಡಿ, ಶ್ರೀರಾಮಚಂದ್ರ ಕ್ರೋಧಾಮಿಷ್ಟನಾಗಿ ಆ ಬಾಣವನ್ನು ಹೊಡೆದರೂ ಕೂಡ ಸಮುದ್ರ ರಾಜ ಸಹಜವಾಗಿಯೇ ಪ್ರಕೃತಿ ತನ್ನ ಸ್ವಭಾವಕ್ಕೆ ತಕ್ಕಂತೆ ಸೌಮ್ಯವಾಗಿ ಹೇಳ್ತಾ ಇದ್ದಾನೆ. ಪ್ರಕೃತಿಯ ಸ್ವಭಾವ ಹೇಗೆ ಹೇಳ್ತಾ ಇದ್ದಾನೆ ನೋಡಿ. ನೋಡಪ್ಪ ಶ್ರೀರಾಮಚಂದ್ರ, ಇದನ್ನು ನೀನು ಕಮ್ಮಿ ಮಾಡ್ಕೋಬಹುದು, ಇದರಲ್ಲಿ ನೀನು ಸೇತುವೆಯನ್ನು ಕಟ್ಕೋಬಹುದು, ಹಾಗೆ ಹೋಗಬಹುದು. ನಾನು ಯಾವುದೇ ರೀತಿಯಾಗಿ ಈ ಮಾತನ್ನು ನನಗೆ ಲಾಭ ಆಗತ್ತೆ ಅಂತಾಗಲಿ ಅಥವಾ ಭಯದಿಂದಲ ಅಂತಾಗಲಿ ಹಾಗೆ ಹೇಳ್ತಾ ಇಲ್ಲ. ಈ ವಿಧಿಯ ನಿಯಮ ಇದೆಯಲ್ಲ, ಈ ಸೃಷ್ಟಿಯ ನಿಯಮ ಭಗವಂತ ನೀನೇ ಮಾಡಿರೋ ನಿಯಮ, ರಾಮಚಂದ್ರನೇ ಮಾಡಿರೋ ನಿಯಮ, ಭಗವಂತ ನೀನು ಮಾಡಿದಂಥ ನಿಯಮವನ್ನು ನಾನು ಹೆಂಗೆ ಮುಡಿಯೋಕ್ಕಾಗತ್ತೆ ಅಲ್ವಾ? ಸಿಟ್ಟು ಮಾಡ್ಕೊಂಡ್ಬಿಟ್ರೆ ಅಂತ. ಸ್ವಭಾವವಾಗಿ ವಿಧಿಯ ನಿಯಮಕ್ಕೆ ತಕ್ಕಂತೆ ಪ್ರಕೃತಿ ಇರುವಂಥದ್ದು. ಹಾಗೆ ನಾನೇ ಇದ್ದೀನಿ, ಅದಕ್ಕೆ ತಕ್ಕಂತೆ ಇದರಲ್ಲಿ ನೀನು ಉಪಾಯವನ್ನು ಕಂಡುಕೋಬಹುದು. ಈ ಕೊನೆಗೆ ಒಂದು ಮಾತು ಹೇಳ್ತಾ ಇದ್ದಾನೆ ಸಮುದ್ರರಾಜ, ಬಹಳ ಚೆನ್ನಾಗಿದೆ. ಇಲ್ಲಿ ಈ ಯಾವ ಒಂದು ನನ್ನ ಸಮುದ್ರದ ಒಂದು ಮಧ್ಯದಲ್ಲಿ ಜೀವಿಗಳು ಬದುಕಿದಾರೋ, ಗ್ರಾಹ ನಕ್ರಾಕುಲ ಜಲಂ, ಅದನ್ನು ನಿಲ್ಲಿಸೋಕ್ಕಾಗಲ್ಲ. ಒಳಗಿರುವಂಥ ಜೀವಿಗಳಿಗೆ ತೊಂದರೆ ಕೊಟ್ಟುಬಿಟ್ಟು ಅದನ್ನು ಆ ಕಡೆ ಈ ಕಡೆ ಮಾಡೋಕ್ಕಾಗೋದಿಲ್ಲ ಒಂದು. ಆಮೇಲೆ ಆ ಜೀವಿಗಳಿಗೆ ತೊಂದರೆ ಕೊಡದೇನೆ ನಿನಗೆ ಯಾವುದೇ ಒಂದು ರೀತಿಯಾದಂಥ ಉಪಾಯವನ್ನು ನಾನು ಹೇಳ್ಕೊಡ್ತೀನಿ ಮಾಡೋಕ್ಕೆ. ಏನಾಗತ್ತೆ, ಏನು ಮಾಡ್ಬೋದು, ಯಾವ ರೀತಿಯಾಗಿ ನೀನು ಸಮುದ್ರವನ್ನು ದಾಟಬಹುದೋ ಆ ಉಪಾಯವನ್ನು ನಾನು ನಿನಗೆ ಹೇಳ್ತೀನಿ ಅಂತ. ಸಮುದ್ರಕ್ಕೆ ಆಳಕ್ಕೆ ಕಮ್ಮಿ ಮಾಡಿ ಸೇತುವೆ ಕಟ್ಬಿಟ್ಟು ನೀನು ದಾಟಬೇಕು. ಇಲ್ಲಿನ ಯಾವ ಒಂದು ಇವಕ್ಕೂ ಕೂಡ
ಅಂದರೆ ಯಾವ ಒಂದು ಪ್ರಾಣಿಗಳಿದೆ ಸಮುದ್ರದ ಜಲಚರಗಳು ಅದಕ್ಕೆ ತೊಂದರೆ ಆಗದೆ ಇರೋ ಹಾಗೆ ನಾನು ಕೂಡ ಒಂದು ಮಾತು ಕೊಡ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ಇಲ್ಲಿರುವಂತಹ ಯಾವ ಒಂದು ಜೀವಿಗಳಿವೆಯೋ ಅವು ಯಾವುವು ಕೂಡ ಎಲ್ಲಿಯವರೆಗೆ ಈ ಹರಿ ಸೈನ್ಯ ವಾನರ ಸೈನ್ಯ ದಾಟತ್ತೋ ಆ ಕಡೆ ಅಲ್ಲಿವರೆಗೆ ಯಾವುದೇ ರೀತಿಯಾದಂತಹ ತೊಂದರೆಯನ್ನುಂಟು ಮಾಡೋದಿಲ್ಲ. ಇಲ್ಲಿರುವಂಥ ಗ್ರಾಹಗಳು ಭಾಳ ಅದ್ಭುತವಾದಂಥ ವಿಷವನ್ನು ಹಾಕುವಂಥ ಜಲಚರಗಳಿವೆ, ಅತ್ಯಂತ ಘೋರವಾದಂಥ ಭಯಾನಕ ಪ್ರಾಣಿಗಳಿವೆ. ಅದು ಯಾವುದೂ ಕೂಡ ನಾನು ನಿನಗೆ ಗ್ಯಾರಂಟಿ ಕೊಡ್ತಾ ಇದ್ದೀನಿ, ನಿನ್ನ ಹರಿ ಸೈನ್ಯ ನೀನು ಪೂರ್ತಿ ಆ ಕಡೆ ದಾಟೋವರೆಗೆ ಯಾವುದೇ ರೀತಿಯಾದಂತಹ ತೊಂದರೆಯನ್ನು ಕೂಡ ಮಾಡೋದಿಲ್ಲ ಅಂಥೇಳಿ ಹೀಗೆ ಒಂದು ರೀತಿಯಾದಂಥ ಸಮುದ್ರವನ್ನು ದಾಟುವಂತಹ ಒಂದು ಉಪಾಯವನ್ನು ಸಮುದ್ರ ರಾಜ ಶ್ರೀರಾಮಚಂದ್ರನಿಗೆ ತಾನೇ ಒಂದು ರೀತಿಯಾಗಿ ಹೇಳ್ತಾ ಇದ್ದಾನೆ. ನಳಂದು ಆಯ್ತಾ? ಆಗಿಲ್ಲ. ನಳಂದು ಆಗಿಲ್ಲ. ಹೇಳಾಯ್ತಾ? ಹೇಳಾಯ್ತಾ? ತಸ್ಯ ತತ್ವಚನಂ ಶ್ರುತ್ವಾ ಸಾಗರಸ್ಯ ಮಹಾತ್ಮನಃ ಮುಮೋಚತಂ ಶರಂ ದೀಪ್ತಂ ವೀರಃ ಸಾಗರ ದರ್ಶನಾತ್ ತೇನ ತನ್ಮರುಕಾಂತಾರಂ ಪೃಥಿವ್ಯಾಂ ಖಲು ವಿಶ್ರುತಂ ತೇನ ತನ್ಮರುಕಾಂತಾರಂ ಪೃಥಿವ್ಯಾಂ ಖಲು ವಿಶ್ರುತಂ ನಿಪಾತಿತಃ ಶರೋ ಯತ್ರ ದೀಪ್ತಾಶನಿ ಸಮಪ್ರಭಃ. ಇಷ್ಟ ಆಯಿತು, ಉಪಾಯ ಹೇಳಾಯಿತು. ಸಮುದ್ರರಾಜ ಏನೋ ಉಪಾಯ ಹೇಳಿಬಿಟ್ಟ. ಈಗ ಶ್ರೀರಾಮಚಂದ್ರ ಬ್ರಹ್ಮಾಸ್ತ್ರವನ್ನು ಹೂಡಿಬಿಟ್ಟಿದ್ದಾನೆ ಧನುಸ್ಸಿಗೆ. ಈಗ ಬಾಣ ಏನು ಮಾಡುವಂಥದ್ದು? ಹೂಡಿರುವಂತಹ ಬಾಣಕ್ಕೆ ಒಂದು ಆಹುತಿ ಬೇಕು, ಅದೆಲ್ಲಿ ಬಿಡಬೇಕು? ಆ ಬಾಣವನ್ನು ಅಮೋಘವಾದಂತಹ ಬಾಣ ಸಮುದ್ರಕ್ಕೆ ಬಿಟ್ಟರೆ ಸಮುದ್ರದ ಜಲಚರ ಪ್ರಾಣಿಗಳೆಲ್ಲ ಹೋಗುತ್ತೆ. ಏನು ಮಾಡಬೇಕು ಅಂತ ಶ್ರೀರಾಮಚಂದ್ರ ಹೇಳ್ದ. ಈಗ ನಾನು ಹೂಡಿಬಿಟ್ಟಿದ್ದೀನಲ್ಲ, ಈ ಬಾಣವನ್ನು ಏನು ಮಾಡಲಿ? ಈ ಅಗಾಧವಾದ ಈ ಮಹಾಬಾಣವನ್ನು ಎಲ್ಲಿಗೆ ಬಿಡಲಿ? ಇದಕ್ಕೊಂದು ಆಹುತಿ ಬೇಕು ಅಂಥೇಳಿ ಯಾವಾಗ ಹೇಗೆ ಅಲ್ಲಿ ಪರಶುರಾಮನಿಗೆ ಬಾಣ ಹೊಡೆದಾಗ ಶ್ರೀರಾಮಚಂದ್ರ ಕೇಳಿದ್ನಲ್ಲ, ನಿನ್ನ ತಪಸ್ಸನ್ನು ಲೋಕಗಳನ್ನು ಹೊಡಿಲ್ಲ ಅಥವಾ ನಿನ್ನ ಇಚ್ಛೆಯಿಂದ ಹೋಗುವಂಥ ಶಕ್ತಿ ಇದೆಯಲ್ಲ ಆ ಶೀಘ್ರ ಗತಿಯನ್ನು ಹೊಡಿಲ್ಲ ಅಂತ ಕೇಳಿದಾಗ ಅವರು ತಪಸ್ಸಿನ ಲೋಕವನ್ನೆಲ್ಲ ಹೊಡಿ ಅಂತ ಹೇಳಿದರು. ಇಲ್ಲೂ ಹಾಗೆ ಕೇಳ್ದ ಶ್ರೀರಾಮಚಂದ್ರ, ಈ ಬಾಣಕ್ಕೆ ಒಂದು ಆಹುತಿ ಬೇಕು, ಏನು ಯಾವುದು ಅಂತ. ಆವಾಗ ಸಮುದ್ರರಾಜ ಹೇಳ್ತಾನೆ, ಉತ್ತರದಲ್ಲಿ, ಇದಕ್ಕಿಂತ ಉತ್ತರ ಭಾಗದಲ್ಲಿ ಅಲ್ಲಿ ತುಂಬ ದುಷ್ಟರಾದಂಥವರು ಆಭೀರರು ಅಂಥೇಳಿ ಕೆಲವು ಜನ ಬಹಳ ದುಷ್ಟರಿದ್ದಾರೆ, ಅಲ್ಲಿಗೆ ಹೊಡೆದು ಬಿಡು. ಅವ್ರು ನಿತ್ಯ ಬಂದು ಗೋಳೆ ಹೊಯ್ಕೊಳ್ತಾರೆ, ಇಲ್ಲಿನ ಜಲಚರಗಳಿಗೆ ತೊಂದರೆ ಕೊಡ್ತಾರೆ, ನನ್ನನ್ನು ಮುಟ್ತಾರೆ. ಅಂದರೆ ದುಷ್ಟರಾದಂಥವ್ರು ಮುಟ್ಟೋದು ಕೂಡ ನನಗೆ ಸಹನೆ ಆಗ್ತಾ ಇಲ್ಲ ಅಂತ. ದುಷ್ಟರಾದ ಪ್ರಕೃತಿಗೆ ಹೇಳಕ್ಕೆ ಬರದೇ ಇರಬಹುದು. ನಾವು ಸಮುದ್ರರಾಜ ಹೇಳ್ತಾ ಇದ್ದೀನಿ ಅಂತ ಇಲ್ಲಿ ಹೇಳ್ತಾ ಇದ್ರು ಕೂಡ ದುಷ್ಟತನದಿಂದ ಅದನ್ನು ಚಿವಿಟಿದ್ರೆ ಮಾಡಿದರೆ ಅದಕ್ಕೆ ತೊಂದರೆ ಆಗತ್ತೆ ಅನ್ನೋದು ಗೊತ್ತಾಗತ್ತೆ. ಅದಕ್ಕೂ ಪ್ರಾಣ ಇರುತ್ತೆ. ಆ ದುಷ್ಟರಾದಂಥವರು ನನ್ನ ಮುಟ್ಟೋದು ನಾನು ಸಹಿಸ್ತಾ ಇಲ್ಲ. ಹಾಗಾದ್ರಿಂದ ಆ ಉತ್ತರದ ಭಾಗಕ್ಕೆ ಅಲ್ಲಿ ಯಾರು ಅಲ್ಲಿ ಹೊಡೆದು ಬಿಡು ಬಾಣವನ್ನ ಅಂತ ಹೇಳಿದ್ರು ಶ್ರೀರಾಮಚಂದ್ರ. ಯಾವಾಗ ಹೇಳಿದ್ನೋ ಸಮುದ್ರರಾಜ ಸರಿ ಅಂತ ಹೊಡೆದೇ ಬಿಟ್ಟ ಬಾಣವನ್ನು. ಹೊಡೆದು ಕೂಡಲೇ ಅದೇನಾಯಿತು, ಆ ಬ್ರಹ್ಮಾಸ್ತ್ರ ಹೋಗಿಬಿಟ್ಟು ಆ ಉತ್ತರದ ಭಾಗದ ಅಷ್ಟೂ ಆ ಎಲ್ಲ ದುಷ್ಟರನ್ನೆಲ್ಲ ಸಂಹಾರ ಮಾಡಿತು. ಅಷ್ಟೇ ಅಲ್ಲ, ಅಲ್ಲಿನ ಭೂಮಿಯ ಯಾವ ಒಂದು ಒಳಗಿನ ನೀರಿತ್ತಲ್ಲ ಅದನ್ನು ಕೂಡ ಶೋಷಣೆ ಮಾಡಿಬಿಡ್ತು. ಅದನ್ನು ಮರುಕಾಂತಾರ, ಮರುಕಾಂತಾರ ಅಂತ ಹೇಳ್ತಾರೆ. ಬಹುಶಃ ಮರುಭೂಮಿ ಅಂತಲೇ ಇರ್ಬೋದು ಇವತ್ತಿನ ಕಾಲದಲ್ಲಿ. ನಿಜವಾಗಿ ಹೇಳಬೇಕಾದ್ರೆ ಇವತ್ತಿನ ಯಾವ ಒಂದು ಏನೋ ಇದರಲ್ಲ ಯಾರೋ ಆ ಕಡೆಯವರು ಯಾರೋ ಮುಸ್ಲಿಂ ದೇಶಗಳೆಲ್ಲ ಇವೆ, ಏನಕ್ಕೆ ಹೆಸರ ದುಬೈ ಇತ್ಯಾದಿಗಳು. ಆ ಒಂದು ದೇಶದ ಭಾಗವನ್ನೇ ಅರಬ್ ಕಂಟ್ರಿನೇ ಬಹುಶಃ ಇವತ್ತು ಮರುಕಾಂತಾರ ಅಂತ ಹೇಳ್ತಾರೆ. ಹೆಂಗೆ ಕಾಣುತ್ತೆ ಅಲ್ಲೇ ದುಡ್ಡು ಈಗಲೂ ಕಾಣ್ತಾರೆ ದುಷ್ಟರು ಇರೋಂಥವ್ರು ಕೆಲವು ಜನ. ಅವತ್ತು ಕೂಡ ಶ್ರೀರಾಮಚಂದ್ರ ಅಲ್ಲಿಯೇ ದುಷ್ಟರ ಸಂಹಾರಕ್ಕೋಸ್ಕರವಾಗಿ ಆ ಬಾಣವನ್ನು ಪ್ರಯೋಗ ಮಾಡ್ದ. ಅದನ್ನು ಮರುಕಾಂತಾರ ಅಂತ ಹೆಸರಾಯಿತು.
ವಿಖ್ಯಾತಂ ತ್ರಿಷು ಲೋಕೇಶು ಮರುಕಾಂತಾರಮೇವ ತತ್ ಶೋಷಯಿತ್ವಾ ತತಃ ಕುಕ್ಷಿಂ ರಾಮೋ ದಶರಥಾತ್ಮಜಃ ವರಂ ತಸ್ಮೈ ದದೌ ವಿದ್ವಾನ್ ಮರವೇ ಮರವಿಕ್ರಮಃ ಪಶವ್ಯಶ್ಚ ಅಲ್ಪರೋಗಶ್ಚ ಫಲಮೂಲ ರಸಾಯುತಃ ಬಹುಸ್ನೇಹೋ ಬಹುಕ್ಷೀರಃ ಸುಗಂಧಿರ್ವಿವಿಧೌಷಧಃ ಏವಮೇತೈರ್ಗುಣೈರ್ಯುಕ್ತೋ ಬಹುಭಿಃ ಸತತಂ ಮರುಃ ರಾಮಸ್ಯ ವರದಾನಾಚ್ಚ ಶಿವಃ ಪಂಥ ಬಭೂವಃ ತಸ್ಮಿನ್ ದಗ್ಧೆ ತದಾ ಕುಕ್ಷೌ ಸಮುದ್ರಃ ಸರಿತಾಂ ಪತಿಃ ಹೊಡೆದ. ಅದು ಮರುಕಾಂತಾರ, ಮರುಭೂಮಿ ಅಂತ ಪ್ರಸಿದ್ಧವಾಯಿತು ಅದು. ಹಾಗೆ ಬಾಣ ಹೊಡೆದ ಮೇಲೆ ಶ್ರೀರಾಮಚಂದ್ರ ನೋಡಿ ಹೊಡೆದ್ರೆ ದುಷ್ಟರ ಸಂಹಾರ ಆಯಿತು. ಆದರೆ ಆ ಭಾಗದ ಭೂಮಿಗೂ ಕೂಡ ತೊಂದರೆ ಆಗೋಯ್ತು. ಅಲ್ಲಿನ ಜಲ ಇದೆಲ್ಲ ಆ ಒಂದು ಅಸ್ತ್ರದ ಶಕ್ತಿಯಿಂದ ಅಷ್ಟು ಕೂಡ ಶೋಷಣೆ ಅಂದರೆ ಬತ್ತೋಗ್ಬಿಡ್ತು ಒಳಗಿಂದ. ಅದಕ್ಕೋಸ್ಕರವಾಗಿ ಶ್ರೀರಾಮಚಂದ್ರ ಅದಕ್ಕೆ ಒಂದು ವರವನ್ನು ಕೊಡ್ತಾ ಇದ್ದಾನೆ. ರಾಮಸ್ಯ ವರದಾನ, ರಾಮನೇ ಶ್ರೀರಾಮಚಂದ್ರನೇ ವರ ಕೊಟ್ಟಿದ್ದಾನೆ. ಏನು? ಇದು ಒಳ್ಳೆಯ ಮಾರ್ಗವಾಗಲಿ, ಆಮೇಲೆ ಬಹಳ ಸುಗಂಧಯುಕ್ತವಾದಂತಹ ಸಸ್ಯಗಳು ಅಲ್ಲಿ ಬೆಳೀಲಿ, ಅನೇಕ ವಿವಿಧ ಔಷಧಗಳು ಬೆಳೀಲಿ. ನೀರು ತುಂಬ ಕಮ್ಮಿ ಇದ್ರು, ಅಂದರೆ ಪೂರ್ತಿ ಅಷ್ಟು ಕೂಡ ಬತ್ತೋದು ಅಂತ ಆದರೂ ಕೂಡ ಕೆಲವು ಅಲ್ಪ ಭಾಗದ ಜಲ ಅಲ್ಲಿ ಕಾಣುತ್ತೆ. ಅದರಿಂದ ಔಷಧಿಗಳು ಒಳ್ಳೆದು ಬೆಳೀಲಿ, ವಿವಿಧ ಔಷಧಿಗಳು. ಬಹಳ ಕ್ಷೀರ, ಬಹು ಕ್ಷೀರ. ಕ್ಷೀರ ಅಂತ ಹೇಳಿದ್ರೆ ತುಂಬ ಹಾಲಿರುವಂಥದ್ದು ಅಂತ. ಹಾಲು ಅಂದರೆ ಅಲ್ಲಿ ಹಸು ಇತ್ಯಾದಿಗಳೆಲ್ಲ ಇರಬೇಕಾಗತ್ತೆ. ಹಸು ಇರಬೇಕಾದ್ರೆ ಒಳ್ಳೆ ಹುಲ್ಲು ಇತ್ಯಾದಿಗಳು ಇರಬೇಕು. ಇದರ ಅರ್ಥದಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಬಹು ಕ್ಷೀರವಾಗಿರುವಂತಹ ಭೂಮಿ ಆಗಲಿ, ಸಂಪದ್ಭರಿತವಾದಂತಹ ಪ್ರದೇಶವಾಗಲಿ ಅನ್ನುವಂಥ ಒಂದು ಅರ್ಥವನ್ನು ಇಟ್ಟುಕೊಂಡ್ರೆ ಬಹಳ ಚೆನ್ನಾಗಾಗತ್ತೆ. ಯಾಕೆಂದರೆ ಮರುಭೂಮಿಯಲ್ಲಿ ತೃಣ ಎಲ್ಲಿ ಬೆಳೆಯುತ್ತೆ, ಹುಲ್ಲೆಲ್ಲಿ ಬೆಳೆಯುತ್ತೆ ಅಂತ ಕೇಳಿದ್ರೆ ಏನು ಹೇಳೋಣ ಉತ್ತರವನ್ನು? ನೀರೇ ಇಲ್ಲದೆ ಹೇಗೆ ಹುಲ್ಲು ಬೆಳೆಯುತ್ತೆ? ಹುಲ್ಲಿಲ್ಲದೆ ಹಸು ಇತ್ಯಾದಿಗಳು ಹೇಗಾಗತ್ತೆ? ಅದರ ಸಮೃದ್ಧಿ ಹೆಂಗಾಗತ್ತೆ? ಅದು ಪ್ರಶ್ನೆ ಕೇಳಿದರೆ. ಆದರೆ ಅಲ್ಲಿ ಸಮೃದ್ಧಿ ಜಾಸ್ತಿ ಆಗುತ್ತೆ. ಬಹುಕ್ಷೀರ, ತುಂಬ ಹಾಲು ಇತ್ಯಾದಿಗಳು ಎಲ್ಲಿರುವ ಸಿಗುವಂತಹ ಒಳ್ಳೆ ಸಮೃದ್ಧಿಯಾದಂತಹ ಜಾಗವಾಗಲಿ ಬಹುಕ್ಷೀರ. ಅಥವಾ ಕ್ಷೀರ ಅಂತ ಹೇಳಿದರೆ ಇನ್ನು ಬೇರೆ ಯಾವುದೇ ರೀತಿಯಾದಂಥ ರಸ ಪದಾರ್ಥ ಯಾರಾದರೂ ಬೇರೆ ಉಂಟಾಗಲಿ. ಇವತ್ತು ಹೇಳಬೇಕಾದ್ರೆ ಪೆಟ್ರೋಲ್ ಇದೆ ತುಂಬ, ಅಲ್ಲಿ ಪೆಟ್ರೋಲಿನಲ್ಲೇ ಅವ್ರಿಗೆ ಸಮೃದ್ಧಿ, ತುಂಬ ಸಮೃದ್ಧಿಯಾಗಿದ್ದಾರೆ, ಹೌದಲ್ವಾ? ಅದನ್ನೇ ಇಟ್ಕೊಂಡ್ರೆ ಅದು ಒಂದು ರೀತಿಯಾದಂಥ ದ್ರವ ಪದಾರ್ಥ. ಆ ರೀತಿಯಾಗಿ ಅದು ಸಮೃದ್ಧಿಯಾಗಿರಲಿ. ಬಹುಕ್ಷೀರ ಸುಗಂಧಿ ವಿವಿಧೌಷಧ ಬಹುಸ್ನೇಹ. ಬಹುಸ್ನೇಹ ಅಂತ ಹೇಳಿದ್ರೆ ತುಂಬ ರೀತಿಯಾದಂಥ ಸ್ನೇಹ ಪದಾರ್ಥಗಳು, ಅಂಟುಕೊಳ್ಳುವಂತಹ ಪದಾರ್ಥಗಳು. ಆ ತರಹ ಒಂದು ವಿಶೇಷವಾದಂತಹ ಅಂಟುಕೊಳ್ಳುವಂತಹ ಪದಾರ್ಥಗಳಲ್ಲಿ ಉಂಟಾಗಲಿ ಅಂತ ಹೇಳಿಬಿಟ್ಟು ಶ್ರೀರಾಮಚಂದ್ರ ಆ ಭೂಮಿಗೆ, ಆ ಜಾಗಕ್ಕೆ ಒಂದು ವರವನ್ನು ಕೊಟ್ಟ. ಹಾಗೆ ಅದಾಯಿತು. ಆಮೇಲೆ ಆಯ್ತಾ ಸಮುದ್ರ ಸುಂದರ. ಸಮುದ್ರರಾಜ ಆಮೇಲೆ ಇನ್ನೂ ಒಂದು ಮಾತನ್ನು ಹೇಳ್ತಾನೆ. ಸಮುದ್ರರಾಜ ನೋಡು, ನಾನು ಒಂದು ಸೂಚನೆ ಕೊಟ್ಟೆನಲ್ಲ ಹಿಂದೆ, ಏನು ಅಂತ ಹೇಳಿದೆ? ಈ ಸಮುದ್ರದ ಆಳವನ್ನು ಕಮ್ಮಿ ಮಾಡ್ತಾ ಸೇತುವೆಯನ್ನು ಕಟ್ ಮಾಡಿಬಿಟ್ಟು ತುಂಬಿಟ್ಟು ಸೇತುವೆಯನ್ನು ಕಟ್ಟಿ ಅಂತ ಹೇಳಿದ್ರಲ್ಲ. ಸೇತುವೆ ಕಟ್ಟಿ ಅಂತ ಹೇಳಿದ್ರೆ ಯಾರು ಕಟ್ಟಬೇಕೋ? ಸಮುದ್ರರಾಜನೋ ಸೇತುವೆ ಕಟ್ಟು ಅಂತ ಹೇಳಿಬಿಟ್ಟ. ಸೇತುವೆ ಕಟ್ಟೋದು ಯಾರು ಕಟ್ತಾರೆ? ಒಂದು ಸೇತುವೆಯನ್ನು, ಒಂದು ಬಿಲ್ಡಿಂಗನ್ನು, ಸಾಮಾನ್ಯವಾದ ಒಂದು ಮನೆ ಕಟ್ಟಬೇಕಾದ್ರೆ ಒಳ್ಳೆ ಇಂಜಿನಿಯರ್ ಬೇಕು, ಅದರ ಅನುಭವ ಇರುವಂಥವ್ರು ಬೇಕು. ಇಲ್ಲಿ ಯಾರು ಕಟ್ಟೋದು ಅಂತ ಕೇಳಿದ್ರೆ ಅದಕ್ಕೆ ಸಮುದ್ರರಾಜ ಹೇಳ್ತಾ ಇದ್ದಾನೆ, ಇಲ್ಲಿ ನೋಡು, ನಿಮ್ಮ ಒಂದು ವಾನರ ಸೈನ್ಯದಲ್ಲಿ ಒಬ್ಬ ವಾನರ ಇದ್ದಾನೆ, ನಳ ಅನ್ನುವಂಥವನು ಇದ್ದಾನೆ. ಆ ನಳ ಅಂಥವನು ವಿಶ್ವಕರ್ಮನ ಒಂದು ಅನುಗ್ರಹದಿಂದ ಹುಟ್ಟಿದಂಥವನು. ವಿಶ್ವಕರ್ಮ ಯಾರು? ಸ್ವರ್ಗಲೋಕದಲ್ಲಿ ಇರ್ತಾನಲ್ಲ ದೇವತೆಯಾಗಿ, ಅವನು ದೇವತೆಗಳ ಇಂಜಿನಿಯರ್.
ಆ ದೇವತೆಗಳ ಇಂಜಿನಿಯರ್ ಅನುಗ್ರಹದಿಂದ ಈ ನಳ ಅಂಥವನು ಅವನ ಅನುಗ್ರಹದಿಂದ ಹುಟ್ಟಿದಂಥವನು, ಅವನು ಸಮಸ್ತ ವಿಧವಾದಂತಹ ಒಂದು ಕಲೆಯನ್ನು ಬಲ್ಲವಂಥವನು, ಏನು ಬೇಕಾದರೂ ಕಟ್ಟುವಂತಹ ಸಾಮರ್ಥ್ಯವುಳ್ಳವನು. ಅವನನ್ನು ಇಂಜಿನಿಯರ್ ಆಗಿ ನೇಮಿಸ್ಕೊಂಡ್ಬಿಟ್ಟು ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟು ಅಂತ ಹೇಳ್ದ. ಹಾಗೆ ಹೇಳಿದ ಮೇಲೆ ಆಗ ಆ ನಳನಿಗೆ ನಾನು ಇಂತಹ ಒಂದು ರೀತಿಯಾದಂಥ ಸೇತುವೆ ಕಟ್ಟುವಂಥ ಒಂದು ಅದ್ಭುತವಾದಂತಹ ಮಹಾ ಕಾರ್ಯವನ್ನು ನಾನು ಮಾಡಬಹುದು ಅಂತ ನನ್ನ ಕೆಲ ಆಗತ್ತೆ ಅನ್ನೋದು ಗೊತ್ತಾಗ್ತಾ ಇದ್ದೆ. ರಾಮಾಯಣದಲ್ಲಿ ವಿಶೇಷ ಏನಪ್ಪ ಅಂದರೆ ಯಾರೂ ಕೂಡ ತಮ್ಮ ಸಾಮರ್ಥ್ಯವನ್ನು ತಾವೇ ಎಲ್ಲೂ ಕೂಡ ಹೇಳ್ಕೊಳ್ಳಲ್ಲ. ಆಂಜನೇಯನಾಗಲಿ ಬೇರೆಯವರಾಗಲಿ ತಮ್ಮ ಸಾಮರ್ಥ್ಯವನ್ನು ನಾನೇ ಮಾಡ್ತೀನಿ, ನಾನೇ ಹೇಳಲ್ಲ. ಬೇರೆಯವರ ಅವ್ರಿಗೆ ಒಂದು ಸಾಮರ್ಥ್ಯವನ್ನು ತೋರಿಸಿದ ಮೇಲೆ ಹೌದು ನಾನು ಮಾಡ್ಕೋಬಹುದು ಈ ಕೆಲಸವನ್ನು, ನನ್ನ ಕೈಲಿ ಆಗತ್ತೆ. ಒಂದು ರೀತಿ ವಿನಯ ಅಂತಲೂ ಹೇಳ್ಬೋದು ಇದನ್ನು. ಯಾಕೆಂದರೆ ತನ್ನ ಒಂದು ಗುಣವನ್ನು, ತನ್ನ ಒಂದು ವಿಶೇಷವಾದಂಥ ಶಕ್ತಿಯನ್ನು ಹೇಳ್ಕೊಳ್ಳದೆ ಇರುವಂಥದ್ದು ಅಹಂಕಾರವಿಲ್ಲದಂತಹ ಒಂದು ಸ್ವಭಾವ ಅಂತ, ಗುಣ ಅಂತ. ಅಥವಾ ಇಲ್ಲಪ್ಪ ಬೇರೆಯವರು ಹೇಳಿದ ಮೇಲೆ ಗೊತ್ತಾಗತ್ತೆ ಇವರಿಗೆ ಅಂತ ಹೇಳಿದ್ರೆ ಒಂದು ರೀತಿಯಾದಂಥ ಅವರಿಗೆ ಮರವದ್ದು ಬೇಕಾದರೂ ಹೇಳ್ಬೋದು, ಏನು ಬೇಕಾದರೂ ಶಾಪ ಅಂತ ಹೇಳ್ತಾರೆ ಆಂಜನೇಯನಿಗೆ, ಆ ರೀತಿಯಾಗಿ ಬೇಕಾದರೂ ಇಟ್ಕೋಬೋದು. ನಾವು ವಿನಯವಾದಂತಹ ಗುಣದಿಂದಲೇ ಇದನ್ನು ಗುರುತಿಸಿದ್ರೆ ಬಹಳ ಚೆನ್ನಾಗಿರುತ್ತೆ. ಹಾಗಾದ್ದರಿಂದ ವಿನಯದಿಂದ ಯಾರೂ ಕೂಡ ತಮ್ಮ ಒಂದು ಸಾಮರ್ಥ್ಯವನ್ನು ಹೇಳ್ಕೊಳ್ಳಲ್ಲ. ಇಲ್ಲಿ ಯಾವಾಗ ಹೇಳ್ತಾನೋ ಅವಾಗ ಆ ನಳ ಅನ್ನೋಂಥವ್ನು ಹೇಳ್ತಾ ಇದ್ದಾನೆ, ಅಬ್ರವೀದ್ವಾನರ ಶ್ರೇಷ್ಠೋ ವಾಕ್ಯಂ ರಾಮಂ ಮಹಾಬಲಃ ಅಹಂ ಸೇತುಂ ಕರಿಷ್ಯಾಮಿ ವಿಸ್ತೀರ್ಣೆ ವರುಣಾಲಯೇ ಪಿತುಃ ಸಾಮರ್ಥ್ಯಪಾಸ್ಥಾಯ ತತ್ವಮಾಹ ಮಹೋದಧಿಃ ದಂಡ ಏವ ವರೋ ಲೋಕೆ ಪುರುಷಸ್ಯೇತಿ ಮೇ ಮತಿಃ ಧಿಕ್ಷಮಾಮಕೃತಜ್ಞೇಷು ಸಾಂತ್ವಂ ದಾನಮಥಾಪಿ ವಾ ಅಯಂ ಹಿ ಸಾಗರೋ ಭೀಮಃ ಸೇತುಕರ್ಮ ದಿದೃಕ್ಷಯಾ ದದೌ ದಂಡ ಭಜಾದ್ಗಾಧಂ ರಾಘವಾಯ ಮಹೋದಧಿಃ ಮಮ ಮಾತುರ್ವರೋ ದತ್ತೋ ಮಂದರೆ ವಿಶ್ವಕರ್ಮಣ. ಈಗ ನಳ ಹೇಳ್ತಾ ಇದ್ದಾನೆ, ಹೌದು ಈಗ ನನಗೆ ಗೊತ್ತಾಗ್ತಾ ಇದೆ, ಹೌದು ನನಗೆ ಸೇತುವೆ ಕಟ್ಟಕ್ಕಾಗತ್ತೆ, ನಾನು ಸೇತುವೆಯನ್ನು ಕಟ್ತೀನಿ, ಸೇತುಂ ಕರಿಷ್ಯಾಮಿ, ವಿಸ್ತೀರ್ಣವಾದಂತಹ ಅಗಾಧವಾದಂತಹ ಈ ಸಮುದ್ರಕ್ಕೆ ನಾನು ಸೇತುವೆಯನ್ನು ಕಟ್ತೀನಿ. ನನ್ನ ತಂದೆಯ ಸಾಮರ್ಥ್ಯವನ್ನು, ತಂದೆಯಾದಂತಹ ವಿಶ್ವಕರ್ಮನ ಸಾಮರ್ಥ್ಯವನ್ನು ಸರಿಯಾಗಿ ಹೇಳಿದ್ದಾನೆ ಈ ಸಮುದ್ರ ರಾಜ. ಈಗ ನನಗೆ ಗೊತ್ತಾಗ್ತಾ ಇದೆ, ನಾನು ಈ ಸೇತುವೆಯನ್ನು ಚೆನ್ನಾಗಿ ಇಡೀ ಸಮುದ್ರ ಹರಿ ಸೈನ್ಯ, ವಾನರ ಸೈನ್ಯ ಪೂರ್ತಿ ಹೇಗೆ ದಾಟಬೇಕೋ ಹಾಗೆ ನಾನು ಈ ಸೇತುವೆಯನ್ನು ಅತ್ಯಂತ ಚೆನ್ನಾಗಿ ಕಟ್ತೀನಿ ಅಂತ ಹೇಳ್ತಾ, ಈಗ ಇಲ್ಲಿ ಇದುವರೆಗೆ ಆದಂತಹ ಪ್ರಸಂಗವನ್ನು ನೋಡಿದ್ನಲ್ಲ ನಳ, ಆ ನಳ ನೋಡಿದ ಮೇಲೆ ಅವನಿಗೆ ಅನ್ನಿಸ್ತಾ ಇದೆಯಂತೆ, ಪ್ರಪಂಚದಲ್ಲಿ ದಂಡನೆ ಅನ್ನೋದು ಬಹಳ ದೊಡ್ಡದು ಅಂತ ಕಾಣುತ್ತೆ ಲೋಕದಲ್ಲಿ. ಯಾವ ಕೆಲಸ ಆಗಬೇಕಾದ್ರೆ ದಂಡನೆ ಕೊಟ್ಬಿಟ್ರೆ ಹೊಡಿತೀನಿ ಅಂದರೆ ತಕ್ಷಣ ಕೆಲಸ ಮಾಡ್ತಾರೆ. ಮಕ್ಕಳಿಗೆ ಅದು ಕೊಡ್ತೀನಿ ಕಣ, ಒಂದು ಸ್ವಲ್ಪ ಚಾಕ್ಲೇಟ್ ಕೊಡ್ತೀನಿ, ಆಗಲ್ಲ ಮಾಡ್ಕೊಳಲ್ಲ, ಬಾರಿಸ್ತೀನಿ ಒಂದೀಗ ಅಂತ ಹೇಳಿದ್ರೆ ಹೇಗೆ ಕೆಲಸ ಮಾಡ್ತಾರೋ ಹಾಗೆ ಲೋಕದಲ್ಲಿ ದಂಡನೆ ಬಹಳ ದೊಡ್ಡದು ಅಂತ ಕಾಣುತ್ತಲ್ಲ ನೋಡಿದರೆ. ಯಾಕೆಂದರೆ ಸಮುದ್ರರಾಜನು ಕೂಡ ಯಾವಾಗ ಶ್ರೀರಾಮಚಂದ್ರ ಹೊಡಿತೀನಿ ಬಾಣವನ್ನ ಅಂತ ಹೇಳಿದ ಬ್ರಹ್ಮಾಸ್ತ್ರವನ್ನು ಹೊಡಿತಾ ಅವಾಗ ತನ್ನ ಒಂದು ಸ್ವರೂಪವನ್ನು ತೋರಿಸಿ ಸಮುದ್ರವನ್ನು ದಾಟೋದಕ್ಕೆ ಒಂದು ಉಪಾಯವನ್ನು ಹೇಳ್ದ ಅಂದ್ರೆ ಕೇಳಿದ್ರೆ ಧಿಕ್ಷಮಾಂ ಅಕೃತ ಪ್ರಜ್ಞೇಶು. ಇದು ಬಹಳ ಮುಖ್ಯವಾದಂತಹ ವಿಷಯ. ಏನಪ್ಪ ಅಂತ ಹೇಳಿದ್ರೆ, ಯಾರು ಅಕೃತ ಪ್ರಜ್ಞರು, ಉಪಕಾರವನ್ನು ಮಾಡಿದ ಉಪಕಾರವನ್ನು ಮರೀತಾರೆ, ಕೃತಜ್ಞರಾಗಿರ್ತಾರೆ, ಅವರಿಗೆ ಕ್ಷಮೆ ಅನ್ನುವಂಥದ್ದು ಸರಿಯಲ್ಲ. ಅವರನ್ನು ಕ್ಷಮಿಸೋದು ಅನ್ನೋದು ಸರಿಯಲ್ಲ ಅಂತ ನಳ ಹೇಳ್ತಾ ಇದ್ದಾನೆ. ಶ್ರೀರಾಮಚಂದ್ರನು ಹೇಳ್ತಾ ಇದ್ದಾನೆ, ಏನೋ ಕೃತಜ್ಞನಿಗೆ ನಾಸ್ತಿ, ಕೃತಜ್ಞೇ ನಾಸ್ತಿ ನಿಷ್ಕೃತಿ, ಕೃತಜ್ಞನಾದಂತೆ ನಿಷ್ಕೃತಿ ಇಲ್ಲ ಅಂತ. ಅಲ್ಲಿ ಯಾವಾಗ ಸುಗ್ರೀವ ವಿಳಂಬ ಮಾಡಿದ್ದ ಸೀತೆಯ ಒಂದು ಅನ್ವೇಷಣೆಯನ್ನು ಆಗ ಆ ಮಾತನ್ನು ಹೇಳಿರ್ತಾನೆ. ಹಾಗೆ ಇಲ್ಲಿ ಅಕೃತ ಪ್ರಜ್ಞೇಶು ದಿಕ್ ಕ್ಷಮಾ, ಮಾಡಿದ್ದನ್ನು
ಗೊತ್ತು ಮಾಡ್ಕೊಳ್ತಾ ಇರೋಂಥವ್ರಿಗೆ ಅವರ ಬಗ್ಗೆ ಕ್ಷಮೆ ಅನ್ನುವಂಥಕ್ಕೆ ಧಿಕ್ಕಾರ ಇರಲಿ. ಈ ಸಾಗರವು ಸಮುದ್ರವೂ ಕೂಡ ದಂಡದ ಭಯದಿಂದ ದಾರಿ ತೋರಿಸ್ತು. ನನ್ನ ತಾಯಿಯಲ್ಲಿ ಆ ವಿಶ್ವಕರ್ಮನ ಅನುಗ್ರಹದಿಂದ ನಾನು ಹುಟ್ಟಿದೆ. ನನ್ನಂತಹ ಮಗನೇ ಹುಟ್ಟುತ್ತಾನೆ ಅಂಥೇಳಿ ಆ ವಿಶ್ವಕರ್ಮ ದೇವತೆ ಆಶೀರ್ವಾದ ಮಾಡಿದ್ದ. ಅವನ ಪುತ್ರನಾಗಿದ್ದೀನಿ. ವಿಶ್ವಕರ್ಮನ ಹಾಗೆ ನನ್ನ ತಂದೆಯ ಹಾಗೆ ನನಗೂ ಕೂಡ ಸೇತುವೆಯನ್ನು ಕಟ್ಟುವಂಥ ಒಂದು ಶಕ್ತಿ ಸಾಮರ್ಥ್ಯ ಭಾಳ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾ ಸೇತುವೆಯನ್ನು ಕಟ್ಟಕ್ಕೆ ನಾನೀಗ ಆರಂಭ ಮಾಡ್ತೀನಿ, ನನಗೆ ಎಲ್ಲ ರೀತಿಯಾದಂತಹ ಸಹಾಯವನ್ನು ಮಾಡಿ ಅಂತ ಹೇಳಿದರು. ಆವಾಗ ಇಡೀ ವಾನರ ಸೈನ್ಯ ಪೂರ್ತಿ ಸೇತುವೆಯನ್ನು ಸಮುದ್ರಕ್ಕೆ, ಲಂಕಾಪಟ್ಟಣಕ್ಕೆ ಸೇತುವೆ ಕಟ್ಟೋದಕ್ಕೆ ತನ್ನ ಒಂದು ಉದ್ಯೋಗವನ್ನು, ತಮ್ಮ ಪ್ರವೃತ್ತಿಯನ್ನು ಆರಂಭ ಮಾಡ್ತು. ಅವರೆಲ್ಲರೂ ಕೂಡ ಸೇತುವೆ ಕಟ್ಟಕ್ಕೆ ಶುರು ಮಾಡಿದ್ರು. ಹ್ಯಾಕ್ ಶುರು ಮಾಡಿದ್ರು ಅಂತನ್ನೋದನ್ನ ಹೇಳ್ತಾ ಇದ್ದಾರೆ ವಾಲ್ಮೀಕಿ. ಸಮೂಲಾಂಶ್ಚ ವಿಮೂಲಾಂಶ್ಚ ಪಾತಪಾನ್ ಹರಿಸತ್ತಮಾಹ ಇಂದ್ರಕೇತು ನಿವೋದ್ಯಮ್ಯ ಪ್ರಜಹೃಹು ಹರಜಸ್ತರೂನ್ ದೃಶ್ಯಂತೆ ಪರಿಧಾವಂತೋ ಗೃಹ್ಯವಾರಣ ಸನ್ನಿಭಾಗ ಶಿಲಾನಾಂ ಕ್ಷಿಪ್ಯಮಾಣಾನಾಂ ಶೈಲಾನಾಂಚ ನಿಪಾತ್ಯತಾಂ ಬಭೂವ ತುಮುಲ ಶಬ್ದಃ ತದಾ ತಸ್ಮಿನ್ನಹೋ ದಧೌ ಕೃತಾನಿ ಪ್ರಥಮೇನಾನ್ಹ ಯೋಜನಾನಿ ಚತುರ್ದಶ ಕೃತಾನಿ ಪ್ರಥಮೇನಾನ್ಹ ಯೋಜನಾನಿ ಚತುರ್ದಶ. ಎಲ್ಲ ಹರಿಸೈನ್ಯ ಪೂರ್ತಿ, ವಾನರ ಸೈನ್ಯ ಪೂರ್ತಿ ಸೇತುವೆಯನ್ನು ಕಟ್ಟಕ್ಕೆ ತೊಡಗಿಬಿಟ್ರು. ಎಲ್ಲ ರೀತಿಯಾದಂಥ ದೊಡ್ಡ ದೊಡ್ಡ ಮರಗಳನ್ನ ಸಮೂಲಾಂಶ ವಿಮೂಲಾಂಶ ಹೇಗಾಯ್ತು ಎಲ್ಲ ಕಿತ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಒಂದು ವೃಕ್ಷಗಳನ್ನೆಲ್ಲ ಹಾಕ್ತಾ ಇದ್ದಾರೆ. ಇಂದ್ರಕೇತು ನಿವೋದ್ಯಮ್ಯ ಪ್ರಜಹೃಹು ಹರಯಸ್ತರು. ತರುವಾಗ ಹೇಗೆ ತರ್ತಾ ಇದ್ದಾರೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಯಾವುದೇ ಒಂದು ಕೆಲಸ ಮಾಡುವಾಗ ಸ್ವಲ್ಪ ಹೊತ್ತು ಕೆಲಸ ಮಾಡಿದ್ಮೇಲೆ ಓ ಸಾಕಪ್ಪ, ಭಾಳ ಸುಸ್ತಾಯಿತು, ಶ್ರಮ ಆಯಿತು ಅಂತ ಅನಿಸುತ್ತೆ. ಇದಕ್ಕೆ ಅವರ ಒಂದು ಹುರುಪು ಹೇಗಿತ್ತು ಅಂತ ಹೇಳಿದ್ರೆ, ಇಂದ್ರಕೇತು ನಿವೋದ್ಯಮ್ಯ, ಇಂದ್ರನ ಧ್ವಜವನ್ನೇ ಹಾಕೊಂಡ್ಬರ್ತಾ ಇದ್ದೀವಿ, ಇಂದ್ರನ ಒಂದು ಧ್ವಜವನ್ನೇ ತಗೊಂಡ್ಬರ್ತಾ ಇದ್ದೀನಿ ಅನ್ನೋ ತರಹ ಆ ಪಾದಪಗಳನ್ನು, ಆ ವೃಕ್ಷಗಳನ್ನೆಲ್ಲ ಹೊತ್ಕೊಂಡ್ಬಂದು ಸಮುದ್ರಕ್ಕೆ ಹಾಕ್ತಾ ಸೇತುವೆಯನ್ನು ಕಟ್ತಾ ಇದ್ದಾರೆ ತರುಣ್. ಹಾಗೆ ಕಲ್ಲುಗಳನ್ನು, ಬಂಡೆಗಳನ್ನು, ದೊಡ್ಡ ದೊಡ್ಡ ಪರ್ವತದ ಒಂದು ಕೋಡುಗಲ್ಲುಗಳನ್ನೆಲ್ಲ ತಗೊಂಡ್ಬಂದು ಹಾಕ್ತಾ ಇದ್ದಾರೆ. ಪರಿಧಾವಂತಹ ಗೃಹ್ಯ ವಾರಣಸನಿ ಶಿಲಾನಾಂ ಕ್ಷಿಪ್ಯಮಾಣಾನಾಂ ಶೈಲಾನಾಂ ತಲಿಪಾತ್ರ. ಭಾಳ ದೊಡ್ಡ ಶಬ್ದ. ಹೇಗೆ ಒಂದು ಯುದ್ಧ ಆದ್ರೆ ಶಬ್ದ ಆಗುತ್ತೋ ಹಾಗೆ ಯುದ್ಧಕ್ಕಿಂತ ಜೋರಾಗಿ ಶಬ್ದ ಆಗ್ತದೆ. ತುಮಲ ಶಬ್ದ. ತಸ್ಮಿನ್ ಮಹು ಕೃತಾನಿ ಪ್ರಥಮೇನಾನ್ನ ಮೊದಲನೇ ದಿವಸ 14 ಯೋಜನಾ ಮಾಡ್ತಾರಂತೆ. ಎರಡನೇ ದಿವಸ 20, ಮೂರನೇ ದಿವಸ ತೃತೀಯೇನ ತೃತೀಯ ಮೇಕಾಯಲಿ ತಥಾ ಯೋಜನೆಗಳು, ಅನೇಕ ಯೋಜನೆಗಳನ್ನು ಮಾಡಿದ್ರು. ಹೀಗೆ 4ನೇದಲ್ಲಿ 22 ಯೋಜನಾ ಕೃತಾನಿತು 22. ಹೀಗೆ ಒಟ್ಟು 105 ದಿವಸ. 5ನೇ ದಿವಸ 23 ಯೋಜನಾ. ಆಮೇಲೆ ಹೀಗೆ ಕೊನೆಗೆ ಒಟ್ಟು 100 ಯೋಜನಾ. ಲೆಕ್ಕ ಮಾಡಿದರೆ 100 ಅಂತ ಎಷ್ಟು ಹೊಂದ್ಕೋಬೇಕೋ ಅಷ್ಟಕ್ಕೆ ತಕ್ಕಂತೆ ಇಟ್ಕೋಬೇಕು. ಎಷ್ಟು ಮಾಡಿದ್ರು ತುಂಬ ಮಾಡ್ತಾ ಇದ್ರು ಯೋಜನೆಯನ್ನು. ತುಂಬ ಯೋಜನೆ ದೂರವಾದಂತಹ ಒಂದು ಇದು ಎಂಥದ್ದು ಸಮುದ್ರದ ಸೇತುವೆಯನ್ನು ನಿರ್ಮಾಣ ಮಾಡ್ತಾ ಇದ್ರು. ಒಟ್ಟು ಇಡೀ 100 ಯೋಜನಕ್ಕೂ ಕೂಡ ಸೇತುವೆಯನ್ನು ನಿರ್ಮಾಣ ಮಾಡಿದ್ರು. ಮುಂದೆ ನೋಡಿ ಕೊನೆ ತಗೋದು ಇದುವರೆ ಹೋಗೋದು ಕೊನೆ ವಿಶಾಲಸ್ಸುಕೃತ ಶ್ರೀಮಾನ್ ಸುಭೂಮಿಃ ಸುಸಮಾಹಿತಃ ಅಶೋಭತ ಮಹಾಸೇತುಃ ಸೀಮಂತೈವ ಸಾಗರೇ ತದದ್ಭುತಂ ರಾಘವ ಕರ್ಮ ದುಷ್ಕರಂ
ಸಮೀಕ್ಷ್ಯ ದೇವಾಃ ಸಹ ಸಿದ್ಧಚಾರಣೈಃ ಉಪೇತ್ಯ ರಾಮಂ ಸಹಸಾ ಮಹರ್ಷಿಭಿಃ ಸಮಭ್ಯಷಿಂಚನ್ ಸುಶುಭೈರ್ಜಲೈಃ ಪೃಥಕ್ ಜಯಸ್ವ ಶತ್ರುನ್ ನರದೇವ ಮೇದಿನಿ ಸಸಾಗರ ಪಾಲಯ ಶಾಶ್ವತಿ ಸಮಾಹ. ಜಯಸ್ವ ಶತ್ರುನ್ ನರದೇವ ಮೇದಿನಿ ಸಸಾಗರಂ ಪಾಲಯ ಶಾಶ್ವತಿ ಸಮಾಹ. ಇತೀವ ರಾಮಂ ನರದೇವ ಸತ್ಕೃತಂ ಶುಭೈರ್ವಚೋಭಿಃ ವಿವಿಧೈರಪೂಜಯನ್. ವಿಶಾಲವಾದಂತಹ ದೊಡ್ಡ ಸೇತುವೆಯನ್ನು ನಿರ್ಮಾಣ ಮಾಡಿದ್ರು. ಆ ಸೇತು ಬಹಳ ದೊಡ್ಡದಾಗಿತ್ತು. ಸಮುದ್ರಕ್ಕೆ ಸೀಮಂತದ ಹಾಗೆ ಇತ್ತಂತೆ. ಸಮುದ್ರಕ್ಕೆ ಸೀಮಂತ ಮಾಡಿದರೆ ಹೇಗಾಗತ್ತೋ ಸೀಮಂತ ರೇಖೆ, ಹಾಗೆ ಸಮುದ್ರಕ್ಕೆ ಸೀಮಂತ ರೇಖೆಯಾಗೆ ಇತ್ತು. ಸೀಮಂತ ಇವ ಸೀಮಾಂತ ಇವ ಸೀಮಂತ ಇವ. ಸೀಮಾಂತ ಅಂತ ಹೇಳಿದ್ರೆ ತುದಿ ಸೀಮೆ, ಸೀಮಂತ ಅಂದರೆ ಸೀಮಂತ ರೇಖೆಯ ಹಾಗೆ ಇತ್ತು, ಮಧ್ಯದಲ್ಲಿ ಕಾಣ್ತಾ ಇತ್ತು. ಬಹಳ ಅದ್ಭುತವಾಗಿತ್ತು. ಇಂತಹ ಅದ್ಭುತವಾದಂತಹ ಒಂದು ಮಹಾ ಕೆಲಸವನ್ನು ವೀರರೆಲ್ಲರೂ ಸೇರಿಕೊಂಡು ರಾಮ ಕಾರ್ಯಕ್ಕೋಸ್ಕರವಾಗಿ ಮಾಡಿದರು. ಇದರಲ್ಲಿ ಅನೇಕ ಜನರ ಸೇವೆಯನ್ನು ಸಲ್ಲಿಸಿತು. ಈ ಕರ್ಮವನ್ನು, ಈ ಒಂದು ಅದ್ಭುತವಾದಂತಹ ಸೇತು ಕರ್ಮವನ್ನು ಇದನ್ನು ನೋಡಿಬಿಟ್ಟು ಎಲ್ಲ ಸಿದ್ಧಚಾರಣರು, ದೇವತೆಗಳು ಎಲ್ಲರೂ ಕೂಡ ರಾಮನನ್ನು ಒಳ್ಳೆಯ ನೀರಿನಿಂದ, ಆಕಾಶದಿಂದ ಸುರಿಸಿದರು. ಶುಭೈಹಿ ಜಲೈ ಸುಶುಭೈ ಜಲೈ ಪೃಥಕ್ ಸಮಭ್ಯಸಿಂಚನ್. ಎಲ್ಲ ಕಡೆಯಿಂದಲೂ ಕೂಡ ಇವರಿಗೆ ಅಭಿಷೇಕ ಮಾಡುವ ಹಾಗೆ ಮಾಡಿದರು. ಉಪೇತ್ಯ ರಾಮಂ ಸಹಸಾ ಮಹರ್ಷಿಭಿ ಸಮಭ್ಯಸಿಂಚನ್ ಸುಶುಭೈ ಜಲೈ ಪೃಥಕ್. ಜಯಸ್ವ ಶತ್ರು ನರದೇವ ಮೇದಿನೀಂ ಸಸಾಗರಾಂ ಪಾಲಯ ಶಾಶ್ವತಿ ಸಮಾ. ಸಮಸ್ತ ಶತ್ರುಗಳನ್ನು ಕೂಡ ನಾಶ ಮಾಡು, ನಿನಗೆಲ್ಲರೂ ಕೂಡ ಒಳ್ಳೆಯದಾಗಲಿ. ಇಡೀ ಭೂಮಂಡಲವನ್ನು ಕೂಡ ಎಲ್ಲ ದುಷ್ಟರನ್ನು ಸಂಹಾರ ಮಾಡಿ, ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿ ನೀನು ರಾಜನಾಗಿಬಿಟ್ಟು ಶ್ರೀರಾಮಚಂದ್ರನಾಗಿ ಭೂಮಿಗೆ ಅದ್ವಿತೀಯನಾದಂತಹ ರಾಜನಾಗಿರು ಅಂತೇಳಿ ಆಶೀರ್ವಾದ ಮಾಡ್ತಾ, ನರದೇವ ಸತ್ಕೃತಂ ಶುಭೈರ್ವಚೋಭಿ ವಿಧಿ ಅಪೂಜಯನ್. ಆಶೀರ್ವಾದ ಮಾಡಿದ್ರು ಋಷಿಗಳು, ದೇವತೆಗಳೆಲ್ಲ ಕೊಂಡಾಡಿದರು. ಶ್ರೀರಾಮಚಂದ್ರನಿಗೋಸ್ಕರ ಒಂದು ಸಮುದ್ರದ ಸೇತುವೆ ನಿರ್ಮಾಣ ಆಯಿತು. ಸೇತುಬಂಧ ಅನ್ನುವಂಥ ಒಂದು ಲೀಲೆ ನಡೆಯಿತು ಅನ್ನೋದನ್ನು ಈ ರೀತಿಯಾಗಿ ಒಂದು ಸಮುದ್ರದ ಸೇತುಬಂಧ ನಿರ್ಮಾಣವಾಯಿತು ಅಂತ ಹೇಳ್ತಾ ಇವತ್ತಿನ ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತೋ ಬ್ರಾಹ್ಮಣಾಃ ಸಂತು ನಿರ್ಭಯಾಃ. ಅಪುತ್ರಾಃ ಪುತ್ರಿಣಃ ಸಂತು ಪೌತ್ರಿಣಃ ಅಧನಾಃ ಸಧನಾಃ ಸಂತು ಜೀವಂತು ಶರದಾಂ ಶತಂ. ಮಂಗಲಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಎಲ್ರಿಗೂ ನಮಸ್ಕಾರ. ಇಷ್ಟೊತ್ತು ಶ್ರೀ ಕುಮಾರಸ್ವಾಮಿಯವರು ಅದ್ಭುತವಾಗಿ ವಾಚನವನ್ನು ನಡೆಸ್ಕೊಟ್ಟಿದ್ದಾರೆ. ಅರುಣಾವಧಾನಿಗಳೇ ವ್ಯಾಖ್ಯಾನದಲ್ಲಿ ಹೇಳಿದಂಗೆ ಅವರ ಸಂಸ್ಕೃತ ಜ್ಞಾನ, ಸಂಗೀತ ಜ್ಞಾನ ಇದೆಲ್ಲದೂ ಇರೋದರಿಂದ ವಾಚನ ಮಾಡಿದಾಗಲೇ ಅನೇಕ ಸಂಸ್ಕೃತ ಶ್ಲೋಕಗಳು ನಮಗೆ ಅರ್ಥ ಆಗುತ್ತೆ. ಮತ್ತು ರಾಮಾಯಣದ ಕಥೆ ಪೂರ್ತಿ ಗೊತ್ತಿರೋದರಿಂದ ಸಂದರ್ಭಕ್ಕೆ ತಕ್ಕಂತೆ ಅದ್ಭುತವಾದಂಥ ರಾಗ ಸಂಯೋಜನೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ.
ಅದೇ ರೀತಿ ಇವತ್ತು ವ್ಯಾಖ್ಯಾನದಲ್ಲಿ ಅರುಣಾವಧಾನಿಗಳು ಈ ಭಾಗವನ್ನು ತುಂಬ ವಿಶೇಷವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅರುಣಾವಧಾನಿಗಳಿಗೆ ರಾಮಾಯಣ ಪಾರಾಯಣ ಅನ್ನೋದು ಲೀಲಾಜಾಲ. ನಾವು ಸಂಧ್ಯಾನೆ ಮಾಡ್ದಂಗೆ ಮಾಡ್ತಾರೆ ರಾಮಾಯಣ ಪಾರಾಯಣವನ್ನು. ಅವರಿಗೆ ರಾಮಾಯಣ ಕಥೆನೂ ತುಂಬ ಚೆನ್ನಾಗಿ ಗೊತ್ತಿದೆ, ಸಂಸ್ಕೃತದಲ್ಲೂ ತುಂಬ ಗತಿ ಇದೆ, ಮತ್ತು ಗುರುಮುಖೇನ ಈ ರಾಮಾಯಣವನ್ನು ಕೂಡ ಕಲ್ತಿದ್ದಾರೆ. ಹಾಗಾಗಿ ಅವರ ವ್ಯಾಖ್ಯಾನ ಇವತ್ತು ತುಂಬ ಚೆನ್ನಾಗಿ ಬಂದಿದೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೀನಿ. ಇನ್ನು ಕೇಶವಾವಧಾನಿಗಳು ಮತ್ತು ಆದಿತ್ಯ ಅವರು ನಿನ್ನೆ ಭಾಗವನ್ನು ಕಂಟಿನ್ಯೂ ಮಾಡಿದ್ದಾರೆ. ನಾವು ಮೂರು ಜನ ಮೊದಲನೇ ಸಲ ರಾಮಾಯಣ ಪ್ರವಚನವನ್ನು ಇಡಬೇಕು ಅಂಥೇಳಿ ಕೇಶವಾವಧಾನಿಗಳ ಹತ್ರ ಹೋದ್ವಿ. ನಾವೊಂದಿಷ್ಟೇ ಉತ್ಸಾಹ ತೋರಿಸಿದ್ದು, ಅವರು ಇಡೀ 18 ದಿನದ ಕಾರ್ಯಕ್ರಮವನ್ನು ಯೋಚನೆ ಮಾಡಿದ್ದು ಅವರೇ. ನಾವು ತೋರಿಸಿ ಸ್ವಲ್ಪ ಉತ್ಸಾಹ, ನಾವಿನ್ನೂ ಜಾಸ್ತಿ ಉತ್ಸಾಹ ತೋರಿಸಿದ್ರೆ ಇನ್ನೂ ರಾಮಾಯಣದ ಕಥೆ ಪ್ರವಚನ ಇನ್ನೂ ಅನೇಕ ದಿನಗಳ ಕಾಲ ನಡೆಯುತ್ತೆ. ಆ ರೀತಿ ನಮ್ಮ ಕೇಶವಾವಧಾನಿಗಳು ನಮಗೆ ಜೊತೆಗಿದ್ದು ನಮಗೆಲ್ಲದಕ್ಕೂ ಸಹಕಾರ ನೀಡಿದ್ದಾರೆ. ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ನಾಳೆ ದಿನ ಲಂಕಾಕ್ರಮಣ ಮತ್ತು ಕುಂಭಕರ್ಣ ವಧೆ ಕಥಾಭಾಗ ಇರುತ್ತೆ. ವಾಚನದಲ್ಲಿ ಶ್ರೀವಾಣಿಯವರು, ಹೊಸಳ್ಳಿಯ ಕುಮಾರಿ ಶ್ರೀವಾಣಿಯವರು ವಾಚನವನ್ನು ಮಾಡ್ತಾರೆ. ವ್ಯಾಖ್ಯಾನವನ್ನು ಹೊಸಳ್ಳಿಯ ಶ್ರೀ ರಾಜಾರಾಮಮೂರ್ತಿಗಳು ನಡೆಸ್ಕೊಡ್ತಾರೆ. ಇದೇ ಶ್ರೀ ಅರುಣಾವಧಾನಿಗಳು ಮತ್ತು ಕುಮಾರಸ್ವಾಮಿಗಳ ಕಾರ್ಯಕ್ರಮ 2 ದಿನ ಆದಮೇಲೆ ಮತ್ತೆ ಇರುತ್ತೆ. ಯಾವತ್ತು ಅಂದರೆ ಶುಕ್ರವಾರ ಅಲ್ವಾ? ಶುಕ್ರವಾರ ಅಂಗದನ ದೌತ್ಯ ಇರುತ್ತೆ, ಆ ಕಥಾಭಾಗ ಇರುತ್ತೆ. ಅದೆಲ್ಲರಿಗೂ ಕೂಡ ತಾವೆಲ್ಲರೂ ಬಂದು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಅಲ್ಲ, ಈಗ ಕುಂಭಕರ್ಣ ವಧೆ ಆದ್ಮೇಲೆ ಅಂಗದ ದೌತ್ಯ ಅಂದ್ರೆ ಆಯ್ತು. ಕೇಶವಾವಧಾನಿಗಳು